ಮನಪೂರ್ವಕವಾಗಿ ಆರಾಧಿಸುವ, ದಾವಿದನಂತೆ ಹಾಡಿ ಕುಣಿಯುವ, ದೇವರು ಸಂತೋಷಗೊಳ್ಳೋರು, ನಮಗೂ ಹರ್ಷವಾಗುವುದು. ನಾನೀಗ ಸಿಸ್ಟರ್ ಸೆಲಿನ್ ಅವರು ಬಂದು ನಮ್ಮನ್ನು ದೇವರ ಪ್ರೆಸೆನ್ಸ್ ಅಲ್ಲಿ ನಡೆಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿರಲಿ. ಈ ದಿವಸವು ದೇವರಿಂದಲೇ ನಮಗೆ ನೇಮಕವಾಗಿದೆ. ಪ್ರತ್ಯೇಕ ಏನಂದ್ರೆ, ದೇವರು ಒಂದು ವರ್ಷವನ್ನು ನನಗೆ ಹೆಚ್ಚಿಗೆ ಕೂಡಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳಿಕೊಳ್ಳಾಗಿದ್ದೇನೆ. ಆತನ ಕೃಪೆಯಿಂದಲೇ ನಾನೀಗ ಆರಾಧನೆ ಮಾಡಲು ಹೋಗಿದ್ದೇನೆ. ಆತನ ಬಲದಿಂದಲೇ ಎಲ್ಲವೂ ನಡೆಯುತ್ತದೆ. ದೇವರ ವಾಕ್ಯ ಹೇಳ್ತದೆ, ಶ್ವಾಸ ಇದ್ದವರೆಲ್ಲರನ್ನು ಸ್ತುತಿ ಮಾಡಬೇಕಂತ. ನಾವೆಲ್ಲರೂ ಸ್ತುತಿ ಮಾಡುವ. ಹೇಗೆಂದ್ರೆ ಆತ್ಮದಿಂದಲೂ ಶಕ್ತಿಯಿಂದಲೂ ಹೃದಯದಿಂದ ನಾವು ದೇವರನ್ನು ಆರಾಧಿಸುವಾಗ ದೇವರ ಪ್ರಸನ್ನತೆ ನಮ್ಮ ನಡುವೆ ಇಳಿದು ಬರಬೇಕಾಗಿ ಬೇಡಿಕೊಳ್ಳುತ್ತೇನೆ. ನಾವೆಲ್ಲರೂ ಸೇರಿ ಆರಾಧಿಸುವ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಇಮ್ಮಾನುವೇಲನ ನಿನ್ನ ನಾಮವು ಸೇವಾ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ ನಿನ್ನ ನಾಮವು ಸೇವಾ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ದೇವ ಹೊಂದಿದೆ. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಮಹಿಮೆಯೋಳು ನೀನು ಇರುತ್ತೀ, ನಿನ್ನ ರಾಜ್ಯ ನೀನು ಆಳುತ್ತೀ. ಮಹಿಮೆಯೋಳು ನೀನು ಇರುತ್ತೀ, ನಿನ್ನ ರಾಜ್ಯ ನೀನು ಆಳುತ್ತೀ. ರಾಜನು ನೀನೆಂದು ಕರ್ತನಿಂದ ಕೊಂಡಾಡುವೆನು. ರಾಜನು ನೀನೆಂದು ಕರ್ತನಿಂದ ಕೊಂಡಾಡುವೆನು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಮಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಿನ್ನ ನಾಮ ಒಂದು ಮಾತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ನಿಮಗೆ ಮಾತ್ರ ಕೊಡಬೇಕು ಸ್ವಾಮಿ. ನಿನ್ನ ನಾಮವು ಅಪ್ಪ, ಇಮ್ಮಾನುವೇಲ ನಾಮವು ಸ್ವಾಮಿ. ಅಪ್ಪ ನಿನ್ನ ನಾಮದಲ್ಲಿ ಸ್ವಾಮಿ
ನೀರು ಆಚೆ ನುಡಿದನೇನಾಗಿದೆ ಕರ್ತನೆ. ನಿನ್ನನ್ನೇ ನಾವು ಮೊರೆಯಿಡ್ತೇವೆ ಸ್ವಾಮಿ. ನಮ್ಮ ಮೊರೆಗೆ ಉತ್ತರ ಕೊಡುವ ದೇವರು ನೀನು ಸ್ವಾಮಿ. ನೀನು ಕರುಣೆ ಉಳ್ಳ ದೇವರಾಗಿದೆ ಕರ್ತನೆ. ಅಪ್ಪ, ನಮ್ಮ ಕಷ್ಟಗಳನ್ನು ಎಲ್ಲವನ್ನರಿತು ಅಪ್ಪ ನಮ್ಮನ್ನು ನಡೆಸುವ ದೇವರು ನೀನಾಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು. ಇಂದುವರೆಯಿಂದಲ್ಲ, ನೀನಾಗುವರೆಯಿಂದಲ್ಲ, ಇಂದುವರೆಯಿಂದಲ್ಲ, ನೀನಾಗುವರೆಯಿಂದಲ್ಲ, ಬೆಳೆದಿಡುವ ದೇವರಿಂದ, ಬೆಳೆದಿಡುವ ದೇವರಿಂದ ಸುಖವಾಗಿ ಮಾಡುವೆನು, ನಾ ಸುಖವಾಗಿ ಮಾಡುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು. ಓಡುವರಿಂದಲ್ಲ, ಹೋರಾಡುವರಿಂದಲ್ಲ, ಓಡುವರಿಂದಲ್ಲ, ಹೋರಾಡುವರಿಂದಲ್ಲ. ಕರುಣೆಯುಳ್ಳ ದೇವರಿಂದ, ಕರುಣೆಯುಳ್ಳ ದೇವರಿಂದ ಜೀವ ನಡೆಸುವೆನು, ನಾ ಜೀವ ನಡೆಸುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕಟ್ಟುವರಿಂದಲ್ಲ, ಮನೆ ಕಾಯುವರಿಂದಲ್ಲ, ಕಟ್ಟುವರಿಂದಲ್ಲ, ಮನೆ ಕಾಯುವರಿಂದಲ್ಲ. ಪ್ರೀತಿಮಯ ದೇವರಿಂದ, ಪ್ರೀತಿಮಯ ದೇವರಿಂದ ರಕ್ಷಣೆ ನನಗುಂಟು, ಎಂದು ರಕ್ಷಣೆ ನನಗುಂಟು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಸ್ವಾಮಿ ಕರ್ತನೆ, ಒಂದೇ ಮಾತಿನಿಂದ ಇಡೀ ಜಗತ್ತನ್ನು ಉಂಟು ಮಾಡಿದ ಕರ್ತನು ನೀನು ಸ್ವಾಮಿ. ಹೌದು ಕರ್ತನೆ, ನಿನ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ತಕ್ಕ ಸಮಯಕ್ಕೆ ಎಲ್ಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವ ದೇವರು ನೀನಾಗಿದ್ದೆ. ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ಕರ್ತನೆ, ಈ ಸಭೆಯನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀನಾಗಿದೆ ಕರ್ತನೆ. ಅಪ್ಪ ನಿನಗೆ ಸ್ತೋತ್ರ. ಓ ರಮ ಶಂಕರ ಬಲವ ಸಂದನ ಓರಿ ಬಾಬಾ ಬಾಬಾ ಕರ್ತನೆ, ನೀನು ನಡೆಸುವ ದೇವರಾಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೊಸಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆ ಮಾಡಲು ನಿನ್ನ ಕೃಪೆಯಿಂದ ನಡೆಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಮುಂದಿನ ವಾರ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸುವ ದೇವರು ನೀನಾಗಿದ್ದೆ. ಆಮೇಲೆ ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದಾರೆ ಪ್ರಿಯರೇ. ನಾವು ಕರ್ತನನ್ನು ಆರಾಧಿಸಿದೆವು, ಅನೇಕ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸಿದೆವು. ಈಗ ದೇವರ ವಾಕ್ಯವನ್ನು ಕೇಳುವಂತ ಸಮಯವಾಗಿದೆ ಪ್ರಿಯರೇ.
ದೇವರು ಯಾರ ಮೂಲಕವಾದರೂ ನಮ್ಮ ಸಂಗಡ ಮಾತನಾಡಲಾತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ದೇವರ ವಾಕ್ಯ ಕತ್ತೆಯ ಮೂಲಕ ದೇವರು ಮಾತನಾಡಿದ ದೇವರು. ಹಾಲೆಲೂಯ. ಯಾವ ವಿಷಯದಲ್ಲಿಯೂ ನಾವು ಚಿಂತೆ ಒಳಗಾಗದಿದ್ದಾಗೆ ದೇವರು ಭಾಗವಾಗಿ ವಿಧವಾಗಿ ನಮ್ಮ ಸಂಗಡ ಆತನು ಮಾತನಾಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಸ್ತ್ರೀಯರೆಷ್ಟು ಭಾಗ್ಯವಂತರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ನಾವು ಧನ್ಯರಾಗಿದ್ದೇವೆ. ಹಾಲೆಲೂಯ. ನಾವು ನಿಮ್ಮನ್ನೊಬ್ಬೊಬ್ಬರನ್ನ ನೋಡಿ ಹೇಳ್ತೇನೆ, ನಿಮ್ಮ ಹಾಗೆ ಯಾರೂ ಇಲ್ಲ ಪ್ರಿಯರೇ, ನಿಮ್ಮ ಹಾಗೆ ಯಾರೂ ಇಲ್ಲ. ನಿಮ್ಮನ್ನು ದೇವರು ಅಮೂಲ್ಯರನ್ನಾಗಿ, ಮಾನ್ಯರನ್ನಾಗಿ, ಆತನ ಪ್ರಿಯರನ್ನಾಗಿ, ನಿಮ್ಮನ್ನು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಆತನು ನಿಮ್ಮನ್ನು ಸುಂದರವಾಗಿ ಸೃಷ್ಟಿ ಮಾಡಿದ ಒಳ್ಳೆಯ ಕರ್ತನಾಗಿದ್ದಾನೆ. ಹಾಲೆಲೂಯ. ನೀವು ಯಾರು ಹೊರಗಿನ ತೋರಿಕೆ ನೋಡಬೇಡಿ, ಒಳಗೆ ಕ್ರಿಸ್ತನನ್ನು ನೋಡಿ. ಹಾಲೆಲೂಯ. ಕ್ರಿಸ್ತನಲ್ಲಿಯೂ ಸುಂದರಿಯಾಗಿದ್ದೀರಿ. ನಿಮ್ಮನ್ನು ಯಾರು ಹೇಳದಿರಲಿ, ಆದರೆ ಕರ್ತನು ನಿಮ್ಮನ್ನು ಸುಂದರವಾಗಿ ಮಾಡಿದ್ದಾನೆ. ಹಾಲೆಲೂಯ. ನಾವು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸುವ. ನಿನ್ನ ಹಾಗೆ ಯಾರು ಇಲ್ಲಪ್ಪ, ನಿನ್ನ ಅತಿ ಸುಂದರನು, ಅತಿ ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆದಂತ ದೇವರಾಗಿದ್ದೀರಿ ಸ್ವಾಮಿ. ಕರ್ತನೇ, ನಮ್ಮನ್ನು ಸ್ತ್ರೀಯರನ್ನಾಗಿ ನೀನು ಉಂಟು ಮಾಡಿದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಆದಾಮನ ಮುಂದೆ ಸ್ವಾಮಿ, ಆದಾಮನ ಪಕ್ಕೆಲುಬಿನಿಂದ ನೀ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಆತನ ಮುಂದೆ ತಂದಿಟ್ಟಾಗ ಆತನು ಹೇಳಿದಂತ ಮಾತು ಈಗ ಸರಿ ಎಂಬುದಾಗಿ. ನೀ ನಮ್ಮನ್ನು ಒಳ್ಳೆಯದನ್ನಾಗಿ ಸುಂದರವಾಗಿ ಸ್ವಾಮಿ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಒಬ್ಬೊಬ್ಬರನ್ನು ಸೃಷ್ಟಿ ಮಾಡಿದ ಒಳ್ಳೆಯ ಕರ್ತನಾಗಿದೆಯಪ್ಪ. ಈ ಒಂದು ದಿವಸದಲ್ಲಿ ಸ್ವಾಮಿ ಜೀವನ ವಾಕ್ಯಗಳನ್ನು ಕೊಡ್ಲಿಕ್ಕಿರುವಾಗ ನೀನನ್ನು ಬಾರಿಯಾಗಿದ್ದುಕೊಂಡು ಪವಿತ್ರಾತ್ಮನೇ ನೀ ನನ್ನ ಮೂಲಕ ಏನನ್ನ ಮಾತನಾಡಿಕೆ ಬಯಸ್ತೀಯೋ ಕರ್ತನೆ, ಈ ಪ್ರಿಯ ಸಹೋದರಿಗೋಸ್ಕರ ಏನನ್ನ ಆತ್ಮಿಕ ಮನ್ನವನ್ನು ಇಟ್ಟಿದೆಯೋ ಕರ್ತನೆ ಅಪ್ಪ, ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ನಿನ್ನ ಮಾತುಗಳೇ ನನ್ನ ಬಾಯಿಂದ ಹೊರಡಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇನೆ. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತುಗಳು ಮಾತ್ರ ನನ್ನ ಬಾಯಿಂದ ಹೊರಡಲಿ. ಅದು ಪ್ರತಿಯೊಂದು ಸ್ತ್ರೀಯರನ್ನು, ಸಹೋದರಿಯನ್ನ ಸ್ವಾಮಿ ಅದು ಸಂತೈಸಲಿ, ಬಲಪಡಿಸಲಿ, ಆಧರಿಸಲಿ, ಅವರ ಜೀವಿತಗಳನ್ನು ಕಟ್ಟಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇನಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಾಲೆಲೂಯ. ಹಾಲೆಲೂಯ. ನಾವು ಒಂದು ವಚನವನ್ನು ನೋಡಿಕೊಳ್ಳುವ ಪ್ರಿಯರೇ, ಅದು ಜ್ಞಾನೋಕ್ತಿಗಳು 31ನೇ ಅಧ್ಯಾಯದಲ್ಲಿ. ನಮಗೆಲ್ಲರಿಗೂ ಸಹ ಗೊತ್ತುಂಟು, ನಾವು ಯಾವಾಗಲೂ ಸ್ತ್ರೀಯರ ಕುರಿತಾಗಿ ಮಾತನಾಡುವಾಗ ಹೆಚ್ಚಾಗಿ ನಾವು ಮಾತನಾಡುವಂಥದ್ದು ಎಸ್ತೇರಳು, ರೂತಳ ಬಗ್ಗೆ ಅಲ್ವಾ. ಯಾವಾಗ ನಾವು ಅದೇ ಒಂದು ವಚನಗಳನ್ನು ಹೆಚ್ಚಾಗಿ ನಾವು ಕೇಳುವವರಾಗಿರ್ತೇವೆ. ಆದರೂ ದೇವರಾತ್ಮನ ಹೇಗೆ ನನ್ನ ನಡೆಸ್ತಾನೆ ಆ ರೀತಿಯಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಪ್ರಾಬ್ಸ್ ಚಾಪ್ಟರ್ 31 ಅದರಲ್ಲಿ 10 ಮತ್ತು 11, 12ನೇ ವಚನ ನಾವು ಓದಿಕೊಳ್ಳುವ. ಇಲ್ಲಿ ದೇವ ವಾಕ್ಯ ಹೇಳ್ತದೆ 31ನೇ ಅಧ್ಯಾಯ ಅಲ್ಲಿ ಜ್ಞಾನೋಕ್ತಿಯ 10ನೇ ವಚನ ಹೇಳ್ತದೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಎಂಬ ಒಂದು ಪ್ರಶ್ನೆ ಇದೆ ಅಲ್ವಾ. ಎಷ್ಟು ಮಂದಿ ನೀವು ಮದುವೆಯಾದ ಸ್ತ್ರೀಯರು ಹೇಳ್ತೀರಿ, ಒಂದು ವೇಳೆ ಗಂಡನು ನಿಮಗೆ ಗುಣವತಿಯಾದ ಸತಿ ಎಂಬುದಾಗಿ ಹೇಳದಿದ್ರು ನೀವು ಎಷ್ಟು ಮಂದಿ ಕರ್ತನು ಹೇಳಿದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿದ್ದೀರಿ ಪ್ರಿಯರೇ? ಹೇಳಿರಿ, ಕೈ ಎತ್ತಿ ಹೇಳಿರಿ, ನಾನು ಗುಣವತಿಯಾದ ಸತಿಯಾಗಿದ್ದೇನೆ, ನಾನು ಗುಣವತಿಯಾದ ಪತ್ನಿಯಾಗಿದ್ದೇನೆ. ಹಾಲೆಲೂಯ. ಯಾರು ಹೇಳ್ತಾರೆ? ದೇವರು ಹೇಳ್ತಿದ್ದಾರೆ. ಒಂದು ವೇಳೆ ನಿಮ್ಮ ಗಂಡಂದಿರು ಹೇಳಿದ್ರೆ ದೇವರಿಗೆ ಸ್ತೋತ್ರ, ಹೇಳದಿದ್ರೆ ದೇವರು ಅವರ ಹೇಳುವಾಗ ಅವರಲ್ಲಿ ಪ್ರೇರಣೆಯನ್ನು ಉಂಟು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ನಮ್ಮನ್ನು ಕ್ರಿಸ್ತನಲ್ಲಿ ದೇವರು ಗುಣವತಿಯರನ್ನಾಗಿ ಮಾಡಿದ್ದಾನೆ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳೋ ಆಕೆಯ ಬೆಲೆ ಏನು, ಆಕೆಯ ಮೌಲ್ಯ ಏನು, ಆಕೆಯ ಅವಳಿಗಿಂತಲೂ ಬಹು ಅಮೂಲ್ಯರಾಗಿದ್ದಾಳೆ ಅಲ್ವಾ. ನಿಮಗೆ ಗೊತ್ತುಂಟು, ಮುತ್ತಿಗೆ ಎಷ್ಟು ಬೆಲೆ ಉಂಟು, ಅವಳಿಗೆ ಎಷ್ಟು ಬೆಲೆ ಉಂಟು ಈ ಲೋಕದಲ್ಲಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಸ್ವಲ್ಪ ಅಮೂಲ್ಯದ, ಖಾಲಿ ಅಮೂಲ್ಯವೇ ಎಂಬುದಾಗಿ ಬರೆಯಲ್ಪಡಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆಕೆಯು ಬಹು ಅಮೂಲ್ಯಳು. ಹಾಲೆಲೂಯ.
ಹಾಗಾದ್ರೆ ಕ್ರಿಸ್ತನ ಇವತ್ತು ನನ್ನ ನಿಮ್ಮ ಬೆಲೆ ಏನಾಗಿದೆ? ನಾವು ಹೊಗಳಕ್ಕಿಂತಲೂ ನಾವು ಶ್ರೇಷ್ಠತೆಯುಳ್ಳವರಾಗಿದ್ದೇವೆ, ನಾವು ಬಹು ಅಮೂಲ್ಯರಾಗಿದ್ದೇವೆ. ಹಲ್ಲೆಲೂಯ. ಅದರಿಂದ ಯಾವುದೇ ರೀತಿಯಲ್ಲಿ ನಿಮ್ಮ ಹೊರಗಿನ ತೋರಿಕೆಯನ್ನು ನೋಡಿ ನಿಮ್ಮಷ್ಟಕ್ಕೆ ನೀವು ಕುಗ್ಗಿ ಹೋಗಬೇಡಿ ಪ್ರಿಯರೇ. ಒಂದು ವೇಳೆ ನೀವು ಸಪ್ಪರೆ ಇರ್ಬೋದು, ತೋರ ಇರ್ಬೋದು, ಉದ್ದ ಇರ್ಬೋದು, ಗಿಡ್ಡ ಇರ್ಬೋದು, ಅಥವಾ ಬಿಳಿ ಇರ್ಬೋದು, ಅಥವಾ ಯಾವುದೇ ಬಣ್ಣದವರು ಇರ್ಬೋದು. ಆದರೆ ನನ್ನ ಕರ್ತನು ನಿಮ್ಮನ್ನು ನೋಡುವಾಗ ಆತನು ಹೊರಗಿನ ತೋರಿಕೆಯನ್ನು ನೋಡುವುದೇ ಇಲ್ಲ. ಹಲ್ಲೆಲೂಯ. ನಮ್ಮ ಹೃದಯವನ್ನು ನೋಡಿದ ಕರ್ತನು ನಮ್ಮನ್ನು ಮೆಚ್ಚಿದ್ದಾನೆ. ನಮ್ಮನ್ನು ಕರ್ತನು ಮೆಚ್ಚುವಾಗ ಯಾವ ಅಂದ ಜನವನ್ನು ನೋಡದೆ ಇದ್ದ ಸ್ಥಿತಿಯಲ್ಲಿ ನನ್ನನ್ನು ನಿಮ್ಮನ್ನು ಆತನ ಸ್ವೀಕರಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಈಗಿನ ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಸ್ವೀಕರಿಸುವಂಥದ್ದು ಬಹಳ ಪ್ರಾಮುಖ್ಯ. ಗಂಡನು ಹೆಂಡತಿಯನ್ನು ಸ್ವೀಕರಿಸುವಂಥದ್ದು, ಹೆಂಡತಿ ಗಂಡನನ್ನು ಸ್ವೀಕರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಒಂದು ವೇಳೆ ಗಂಡನು ಹೆಂಡತಿಯನ್ನು ಸ್ವೀಕರಿಸದಿದ್ರೆ ಅಥವಾ ಹೆಂಡತಿ ಗಂಡನನ್ನು ಸ್ವೀಕರಿಸದಿದ್ರೆ ಅವರಲ್ಲಿ ಒಂದು ಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಇವತ್ತು ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ನನ್ನನ್ನು ನಿಮ್ಮನ್ನು ಆತನ ಸ್ವೀಕರಿಸಿದ್ದಾನೆ. ಆದ್ರಿಂದ ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದವರೋ ಅವರೆಲ್ಲರೂ ಕ್ರಿಸ್ತನಲ್ಲಿ ಹೊಸ ಜೀವವನ್ನು ಹೊಂದಿದವರಾಗಿದ್ದಾರೆ. ಅವರು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದಾರೆ. ಅವರು ತಂದೆಯಾದ ದೇವರು ಕೊಟ್ಟಂತ ನಿತ್ಯ ಜೀವನ ಅವರು ಹೊಂದಿದವರಾಗಿದ್ದಾರೆ. ಅವರು ರಕ್ಷಣೆಯನ್ನು ಹೊಂದಿದವರಾಗಿದ್ದಾರೆ. ಇದು ನಮ್ಮ ಪ್ರಾಮುಖ್ಯವಾದ ಒಂದು ತಳಹದಿಯಾಗಿದೆ. ಅಂತ ಸ್ತ್ರೀಯು ಜ್ಞಾನವಂತಿಯಾದ ಸ್ತ್ರೀಯಾಗಿದ್ದಾಳೆ, ಅಂತ ಸ್ತ್ರೀಯು ಗುಣವತಿಯಾದ ಸತಿಯಾಗಿದ್ದಾಳೆ. ಹಲ್ಲೆಲೂಯ. ಅದರಿಂದ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ನೆಕ್ಸ್ಟ್ ಏನಂದ್ರೆ, ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಇದು ಬಹಳ ಪ್ರಾಮುಖ್ಯ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವಂಥದ್ದು ಬಹಳ ಪ್ರಾಮುಖ್ಯ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಗಂಡನು ಮಾಡುವಂಥ ವ್ಯವಹಾರ ಅಥವಾ ಏನೇ ಸಂಗತಿಗಳು ಹೆಂಡತಿಗೆ ಗೊತ್ತಿರುವುದಿಲ್ಲ, ಅಥವಾ ಹೆಂಡತಿ ಮಾಡುವಂಥ ಕೆಲವು ಸಂಗತಿಗಳು ಗಂಡನಿಗೆ ಗೊತ್ತಿರುವುದಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವಂಥದ್ದು. ಇಂಗ್ಲಿಷಲ್ಲಿ ಹೇಗೆ ಉಂಟಂತ, ಕ್ಯಾನ್ ಯು ರೀಡ್ ಸಂಬಡಿ 11th verse? Who can find a virtuous wife? For her worth is far above rubies. The heart of her husband safely trusts her, so he will have no lack of care. ಇಲ್ಲಿ ನೋಡಿ, ಆವಾಗ ಸಹ ಕೆಲವರು ಏನ್ ಮಾಡ್ತಾರೆ, ಆರ್ಥಿಕ ವಿಷಯಗಳಿಗೋಸ್ಕರ ಏನಾದ್ರು ಹಣ ಉಳಿದ ಯಾವುದೇ ಒಂದು ಸಂಗತಿಗಳಿಗಿರ್ಬೋದು, ಆಗ ಏನ್ ಮಾಡ್ತಾರೆ, ಕೆಲವೊಮ್ಮೆ ಗಂಡನಿಗೆ ಹೇಳುವುದಿಲ್ಲ. ಯಾಕೆ? ಗಂಡನ ಏನಾದ್ರೂ ಹಣವನ್ನು ಖರ್ಚು ಮಾಡ್ತಾರ ಅಥವಾ ಏನು ದುರುಪಯೋಗ ಪಡಿಸ್ತಾರೆ ಎಂಬುದಾಗಿ ಸ್ತ್ರೀಯರು ಏನು ಉಳಿತಾಯಕ್ಕೋಸ್ಕರ ಅಥವಾ ಮಕ್ಕಳ ಫ್ಯೂಚರ್ಗೋಸ್ಕರ ಕೆಲವು ಸಂಗತಿಗಳನ್ನು ಮಾಡ್ತಾರೆ. ಅದೇ ರೀತಿ ಕೆಲವೊಮ್ಮೆ ಗಂಡಂದಿರು ಕೂಡ ವ್ಯವಹಾರದಲ್ಲಿ ಕೆಲವು ಸಂಗತಿಗಳನ್ನು ಹೇಳದೆ ಇರ್ಬೋದು. ಆದ್ರೆ ನಾನು ಹೇಳುವಂಥದ್ದು ಏನು ಹೇಳ್ಬೇಕಾದ್ರೆ ನಾವು ಹೇಳುವವರಾಗಿರ್ಬೇಕು. ಕೆಲವು ಸಂಗತಿಗಳನ್ನು ಹೇಳದೆ ಇರ್ಬೋದು, ಯಾಕಂದ್ರೆ ಅದು ಹೆಂಡತಿ ಮಾಡುವ ಸಂಗತಿ ಗಂಡನಿಗೆ ಸಂಬಂಧ ಪಡದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ಕುಟುಂಬವಾಗಿ ಇರುವಾಗ, ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ಕುಟುಂಬವಾಗಿ ನಾವು ಇರುವಾಗ ಪ್ರತಿಯೊಂದು ಸಂಗತಿಗಳಲ್ಲಿಯೂ ನಾವು ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿ ಇರುವಂಥದ್ದು ಬಹಳ ಪ್ರಾಮುಖ್ಯ. ಫಸ್ಟ್ ಆಫ್ ಆಲ್ ನಾವು ಎಲ್ಲ ವಿಷಯಗಳಲ್ಲಿ ಸಹ ಒಬ್ಬರಿಗೊಬ್ಬರು ನಾವು ಪಾರದರ್ಶಕತೆಯುಳ್ಳವರಾಗಿರ್ಬೇಕು. ಒಬ್ಬರಿಗೊಬ್ಬರು ನಾವು ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ನಾವು ಒಬ್ಬರಿಗೊಬ್ಬರ ಆ ರೀತಿಯಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಯಾವುದೇ ಒಂದು ತೀರ್ಮಾನಗಳನ್ನು ಅಥವಾ ಯಾವುದೇ ಒಂದು ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಭಿನ್ನತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಇದು ನಾವು ಲೋಕದ ರೀತಿಯಲ್ಲಿ ಇರ್ಬೋದು, ಆದ್ರೆ ಇದು ಕೂಡ ಬಹಳ ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಸಂಗತಿಗಳು ಕೂಡ ಸಣ್ಣ ಸಣ್ಣ ಸಂಗತಿಗಳು ಅದು ನಮ್ಮ ಜೀವಿತದಲ್ಲಿ ಅಗತ್ಯವಾಗಿದೆ ಪ್ರಿಯರೇ. ನಾವು ಕೆಲವೊಮ್ಮೆ ನೋಡ್ತೇವೆ, ಕುಟುಂಬಗಳು ವಿಭಜನೆಯಾಗಿ ಹೋಗುವಂಥದ್ದು ಕೇವಲ ಸಣ್ಣ ಸಣ್ಣ ವಿಷಯಗಳಿಗೋಸ್ಕರವಾಗಿದೆ. ಹಲ್ಲೆಲೂಯ. ನಾವು ಆತ್ಮಿಕವಾಗಿ ಇರುವಾಗ, ನಾವು ಆತ್ಮಿಕ ಸ್ತ್ರೀಯರಾಗಿ ಇರುವಾಗ ನಾವು ಪ್ರತಿಯೊಂದು ನಮ್ಮ ವಿಷಯಗಳಲ್ಲಿ ನಾವು ಬಹಳ ಎಚ್ಚರಿಕೊಳ್ಳುವರಾಗಿ, ಜಾಗ್ರತೆ ಉಳ್ಳವರಾಗಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ ಯಾವುದೇ ರೀತಿಯಲ್ಲಿ ಗಂಡಂದರಿಗೆ ನಮ್ಮ ಬಗ್ಗೆ ಅನುಮಾನ ಪಡುವಂತ ಅವಶ್ಯಕತೆಯಲ್ಲಿ ಬರುವುದಿಲ್ಲ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳೋದು ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಎಷ್ಟೋ ಜನರು ಗಂಡಂದಿರು ಹೆಂಡತಿಯಲ್ಲಿ ಭರವಸವೇ ಇಲ್ಲ, ಅವರಿಗೆ ಟ್ರಸ್ಟ್ ಇಲ್ಲ, ಅವರಿಗೆ ಹೆಂಡತಿ ಬಗ್ಗೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಯಾಕೆ? ಹೆಂಡತಿ ಏನಾದರೂ ವಿಷಯಗಳನ್ನು ಹೋಗಿ ಹೊರಗೆ ಹೇಳುತ್ತಾಳೋ ಎಂಬ ಒಂದು ಭಯ ಇರುತ್ತದೆ ಅಲ್ವಾ? ಆದ್ರಿಂದ ನಾವು ಸ್ತ್ರೀಯರಾಗಿ ಇವತ್ತಿನಿಂದ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ, ಕರ್ತನೇ ನಾನು ಏನೇ ವಿಚಾರಗಳನ್ನು ಮಾಡಿದ್ರು ನಾನು ಮದುವೆಯಾದ ಸ್ತ್ರೀಯರಿಗೆ, ಮದುವೆ ಆಗದವರು ಆ ರೀತಿ ಎಲ್ಲ ಮದುವೆಯಾದ ಸ್ತ್ರೀಯರಿಗೆ ನಾನು
ಏನೇ ಒಂದು ಸಂಗತಿಗಳನ್ನು ಮಾಡುವಾಗ ನಮ್ಮ ಗಂಡಂದಿರೊಂದಿಗೆ ಅದನ್ನು ನಾವು ಚರ್ಚಿಸಿ ಡಿಸ್ಕಷನ್ ಮಾಡಿ ಅದನ್ನು ಮಾಡುವಾಗ ಯಾವುದೇ ಭಿನ್ನಾಭಿಪ್ರಾಯಗಳಲ್ಲಿ ಬರುವುದಿಲ್ಲ. ಒಮ್ಮೆ ಒಂದು ಹೆಂಡತಿಯ ಮೇಲೆ ಗಂಡನಿಗೆ ವಿಶ್ವಾಸ ಬಂದರೆ ಆ ವಿಶ್ವಾಸದಲ್ಲಿ ಇನ್ನು ಮುಂದಕ್ಕೆ ಅವರ ಜೀವಿತದಲ್ಲಿ ಯಾವುದೇ ಧಕ್ಕೆ ಬರುವುದಿಲ್ಲ. ಫಸ್ಟಿಗೆ ಹೆಂಡತಿಯ ಮೇಲೆ ಗಂಡನಿಗೆ ಅವಿಶ್ವಾಸ ಬಂದರೆ, ಒಂದು ವೇಳೆ ಭರವಸೆ ತಪ್ಪಿ ಹೋದ್ರೆ, ನಂತರವಾಗಿ ಸತ್ಯವಾಗಿ ಹೇಳಿದ್ರು ಕೂಡ ಆ ಗಂಡನಿಗೆ ಹೆಂಡತಿಯ ಮೇಲೆ ಯಾವುದೇ ವಿಶ್ವಾಸ ಬರಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ಅದರಿಂದ ನಾವು ಈ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ನಾನು ದೇವರ ವಾಕ್ಯ, ಅವನು ಕೊಳ್ಳಿಯಾಗಿ ಸಂಪಾದಿಸುವನು. ಹಲ್ಲೆಲೂಯಾ. ಯಾರೆಲ್ಲ ಗಂಡಂದಿರೋ ಬಿಸ್ನೆಸ್ ಮಾಡ್ತಾರ ಅಥವಾ ಕೆಲಸ ಕಾರ್ಯಗಳು ಮಾಡ್ತಾರ, ನೀವು ಡಿಕ್ಲೇರ್ ಮಾಡ್ರಿ, ನಿಮ್ಮ ಗಂಡಂದಿರ ಪರವಾಗಿ ನೀವು ಡಿಕ್ಲೇರ್ ಮಾಡ್ರಿ, ನನ್ನ ಗಂಡನ್ನು ಕೊಳ್ಳಿಯಾಗಿ ಸಂಪಾದಿಸುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನನ್ನ ಗಂಡನ್ನು ಸಂಪಾದಿಸಿದಂತ ಆ ಸಂಪಾದನೆಯು ಅದು ಪ್ರೊಟೆಕ್ಟ್ ಆದಂತ ಸ್ತೋತ್ರ. ಆ ಒಂದು ಸಂಪಾದನೆಯಲ್ಲಿ ₹1 ಕೂಡ ಸೈತಾನ ಕದ್ದುಕೊಂಡು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಿ ಅಥವಾ ದುಡ್ಡು ವೆಚ್ಚವಾಗಿ ಆ ಹಣವು ಅದು ಯಾವುದೇ ಸಂಪತ್ತು ಅದು ಹಾಳಾಗಿ ಹೋಗುವುದೇ ಇಲ್ಲ. ಅದು ಯಾರ ಕೆಲಸ? ಸ್ತ್ರೀಯರಾದ ಹೆಂಡತಿಯರಾದ ನಮ್ಮ ಕೆಲಸವಾಗಿದೆ. ಹಲ್ಲೆಲೂಯಾ. ಗಂಡನ ಬಗ್ಗೆ ನಾವು ವಾಕ್ಯಗಳನ್ನು ಘೋಷಿಸುವಂಥದ್ದು ಅದು ಹೆಂಡತಿಯರಾದ ನನ್ನ ನಿಮ್ಮ ಜವಾಬ್ದಾರಿಯಾಗಿದೆ. ಪ್ರಿಯರೇ, ನಮಗೆ ದೇವರ ವಾಕ್ಯ ಏನ್ ಹೇಳ್ತಿದ್ದ ಅದರ ನಾವು ಹೇಳಲಿಕ್ಕೆ ನಾವು ಹಿಂದೆ ನೋಡಬಾರ್ದು. ಯಾಕೆ? ದೇವರ ವಾಕ್ಯ ಸತ್ಯವಾಗಿದೆ, ಅದು ಸಜೀವವಾಗಿದೆ, ಅದು ಕಾರ್ಯ ಸಾಧಕವಾಗಿದೆ, ಅದು ಈ ಬಾಯಿ ಕತ್ತಿಯಂತೆ ಹರಿತವಾದದಾಗಿದೆ. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆನು ವಿಭಾಗಿಸುವಷ್ಟರ ಮಟ್ಟಿಗೂ ಅದು ತೂರಿ ಹೋಗುವಂತದಾಗಿದೆ. ಹಲ್ಲೆಲೂಯಾ. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ಅದು ವಿವೇಚಿಸುವಂತದಾಗಿದೆ. ಅಷ್ಟು ಶಕ್ತಿ ನಮ್ಮ ದೇವರ ವಾಕ್ಯಕ್ಕೆ ಇದೆ. ಪ್ರಿಯರೇ, ನಿಮ್ಮ ಪರಿಸ್ಥಿತಿಯನ್ನು ನೋಡುವಾಗ ಏನು ಇಲ್ಲ, ಇದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತದೆ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರ್ಬೋದು. ಆದರೆ ನೀವು ಪರಿಸ್ಥಿತಿಯನ್ನು ನೋಡಿದೆ ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನ್ ಹೇಳ್ತದೋ, ನಿಮ್ಮ ಗಂಡಂದಿರ ಕುರಿತಾಗಿ ಏನ್ ಹೇಳ್ತದೋ, ನಿಮ್ಮ ಮಕ್ಕಳ ಕುರಿತಾಗಿ ಏನ್ ಹೇಳ್ತದೋ, ಅದನ್ನು ಯಾವುದೇ ಒಂದು ಭಯ ಇಲ್ಲದೆ, ಯಾವುದೇ ಒಂದು ಸಂಶಯ ಇಲ್ಲದೆ ನೀವು ಈ ದೇವರ ವಾಕ್ಯವನ್ನು ನಂಬಿಕೆಯಿಂದ ಹೇಳುವಾಗ ಆ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಈಗ ನೋಡಿ, ಒಂದು ವಿಷಯನು ಪತಿ ಹೃದಯವು ಆಕೆಯಲ್ಲಿ ಭರವಸೆ ಬರ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನ್ ಮಾಡ್ತಾರೆ, ಸ್ತ್ರೀಯರಾಗಿ ಪತ್ನಿಯರಾಗಿ ಅವರು ಏನ್ ಮಾಡ್ತಾರೆ, ಅವರು ಆಕೆ ಜೀವಮಾನದಲ್ಲೆಲ್ಲ ಆಕೆಯ ಪತಿಗೆ ಅಥವಾ ಗಂಡನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಯಾಕೆ ಡೈವರ್ಸ್ ಆಗುವುದು? ಯಾಕೆ ವಿವಾಹ ವಿಚ್ಛೇದನವಾಗುವಂಥದ್ದು? ಯಾಕಂದ್ರೆ ಗಂಡ ಹೆಂಡತಿಯಲ್ಲಿ ಒಂದು ಏನ್ ಹೇಳ್ತಾರೆ, ಕಮ್ಯುನಿಕೇಶನ್ ಅಥವಾ ಒಂದು ಸರಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ, ಜ್ಞಾನ, ದೈವಿಕವಾದ ಜ್ಞಾನ, ತಿಳುವಳಿಕೆ ಇಲ್ಲದ ಕಾರಣ ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ಒಂದು ಈಗಿನ ಕಾಲದಲ್ಲಿ ನೋಡುವ ಅನೇಕ ರೀತಿಯಲ್ಲಿ ಡೈವರ್ಸ್, ವಿವಾಹ ವಿಚ್ಛೇದನಗಳು ನಡೆಯುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಈ ಬೇಸಿಕ್ ಥಿಂಗ್ಸ್, ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಸೈತಾನಿಗೆ ಅವಕಾಶ ಇರುವುದೇ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, 3 ಕುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ ಎಂಬುದಾಗಿ. ನಮ್ಮ ಕುಟುಂಬಗಳಲ್ಲಿ ದೇವರಿಗೆ ನಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡುವಾಗ, ದೇವರಿಗೆ ನಮ್ಮ ಜೀವಿತದಲ್ಲಿ ಘನತೆಯನ್ನು, ಗೌರವವನ್ನು ನಾವು ಕೊಡುವಾಗ ನಮ್ಮ ಜೀವಿತದಲ್ಲಿ ಸೈತಾನಿಗೆ ಯಾವುದೇ ರೀತಿಯಲ್ಲಿ ಅಧಿಕಾರ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರ ಇಬ್ಬರಿಗೂ ಹೇಳ್ತದೆ, ಪತಿಗೆ ಹೇಗಿರಬೇಕು, ಪತ್ನಿ ಹೇಗಿರಬೇಕು ಎಂಬುದಾಗಿ ಹೇಳ್ತದೆ. ಪತ್ನಿ ಏನ್ ಮಾಡ್ಬೇಕಂತೆ, ಆಕೆಯ ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಬಯಸಬಾರ್ದು. ಅಂದ್ರೆ ಗಂಡನಿಗೆ ಕೇಡನ್ನು ಬಯಸಬಾರ್ದು ಅಥವಾ ಗಂಡನಿಗೆ ಕೆಟ್ಟದನ್ನು ಬಯಸಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರ ಬದಲು ಏನ್ ಮಾಡ್ಬೇಕು, ಹಿತವನ್ನೇ ಬಯಸಬೇಕು, ಒಳ್ಳೆಯದನ್ನೇ ಬಯಸಬೇಕು, ನಾವು ಅವರಿಗೆ ಆಶೀರ್ವಾದವನ್ನೇ ಬಯಸಬೇಕು. ಒಂದು ವೇಳೆ ಗಂಡನ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬಹುದು ಅಥವಾ ಒಂದು ದುಷ್ಟದಲ್ಲಿ ಇರಬಹುದು ಅಥವಾ ನಿಮಗೆ ನೀವು ಯೋಚಿಸುವ ರೀತಿಯಲ್ಲಿ ಆತನು ಜೀವಿಸದೇ ಇರಬಹುದು. ಬಟ್ ಸ್ಟಿಲ್ ನೀವು ದೇವರ ವಾಕ್ಯವನ್ನು ಹೇಳುವಾಗ ಆತನ ಜೀವಿತವನ್ನು ದೇವರು ಮಾರ್ಪಡಿಸುವಾತನಾಗಿದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೇರೆ, ಕಹಿಯಾದ ನೀರನ್ನು ಸಿಹಿಯಾಗಿ ಮಧುರವಾಗಿ ಮಾರ್ಪಡಿಸಿದ ಅದೇ ದೇವರು ನಿಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ನಿಮ್ಮ ಗಂಡಂದಿರೋ ನಿಮ್ಮ ಒಂದು ಆಲೋಚನೆಗೆ ತಕ್ಕಂತೆ ಅಥವಾ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಂತ ಆ ಒಂದು ಉದ್ದೇಶಕ್ಕೆ ತಕ್ಕಂತೆ ಆತನು ಜೀವಿಸದಿದ್ರೆ ಇವತ್ತಿನಿಂದ ದೇವರ ವಾಕ್ಯವನ್ನು ಅವರ ಜೀವಿತದ ಮೇಲೆ ಘೋಷಿಸಿದ ಪ್ರಿಯ, ನನ್ನ ಗಂಡನು ದೇವರ ಭಯಭಕ್ತಿಯಲ್ಲಿ ಜೀವಿಸುವುದಕ್ಕಾಗಿ ಸ್ತೋತ್ರಪ್ಪ. ಆತನ ಹೃದಯ ನನ್ನಲ್ಲಿ ಭರವಸೆ ಪಡೆಯುವುದಕ್ಕಾಗಿ ಸ್ತೋತ್ರ
ಸ್ವಾಮಿ, ನಾನು ಆತನಿಗೆ ಯಾವುದೇ ರೀತಿಯಲ್ಲಿ ಅಹಿತವನ್ನು ಮಾಡದೆ ನಾನು ಹಿತವನ್ನೇ ಮಾಡುವವಳಾಗಿದ್ದೇನೆ. ಹಲ್ಲೆಲೂಯಾ. ನೀವು ಯಾವಾಗ ಹಿತವನ್ನೇ ಮಾಡ್ತೀರೋ, ಆತನ ಯಾವುದೇ ಸ್ವಭಾವಗಳನ್ನು ನೋಡದೆ, ಆಗ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರುವಾತನಾಗಿದ್ದಾನೆ. ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು ನಮಗೆ ಇವತ್ತು ಪಾಸ್ಟರ್ ಕೂಡ ಪ್ರಾರ್ಥನೆಯಲ್ಲಿ ಹೇಳಿದ್ರು. ಜ್ಞಾನವಂತೆ 14ನೇ ಅಧ್ಯಾಯ 1ನೇ ವಚನ ಎಲ್ಲರಿಗೂ ಗೊತ್ತುಂಟು. ಜ್ಞಾನವಂತೆ ಏನಂತೆ, ತನ್ನ ಮನೆಯನ್ನು ಅದನ್ನು ಆಕೆಯು ಕಟ್ಟಿಕೊಳ್ತಾಳೆ, ಜ್ಞಾನಹೀನಳು ಸ್ವಂತ ಕೈಯಿಂದ ಅದನ್ನು ಏನ್ ಮಾಡ್ತಾಳೆ, ಹಾಳು ಮಾಡ್ತಾಳೆ ಎಂಬುದಾಗಿ. ಇವತ್ತು ಈ ಲೋಕದ ಜ್ಞಾನ ನಮಗೆ ಅಗತ್ಯ ಇಲ್ಲದೆ ಇರ್ಬೋದು, ಆದರೆ ದೈವಿಕವಾದ ಜ್ಞಾನ ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಒಂದು ವೇಳೆ ನೀವು ಯೋಚಿಸ್ಬೋದು, ನಾನು ವಿದ್ಯಾಭ್ಯಾಸ ಮಾಡಲಿಲ್ಲ, ನನಗೆ ಅಂತ ಒಂದು ಈ ಲೋಕದ ಜ್ಞಾನ ಇಲ್ಲ, ಪರವಾಗಿಲ್ಲ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ಲೋಕದ ಜ್ಞಾನ ನಮಗೆ ಪ್ರಾಮುಖ್ಯವಲ್ಲ. ನಮಗೆ ಸತ್ಯವೇದದ ದೈವಿಕವಾದ ಜ್ಞಾನ ನಮ್ಮ ಜೀವಿತದಲ್ಲಿ ಇರುವಾಗ, ದೈವಿಕದ ವಾಕ್ಯದ ಜ್ಞಾನ ನಿಮಗೆ ತಿಳುವಳಿಕೆ ಇರುವಾಗ, ನಿಮ್ಮ ಕುಟುಂಬ ಜೀವಿತ ಕಟ್ಟಿಕೊಳ್ಳಿಕ್ಕೆ ಕರ್ತನು ನಿಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಖಂಡಿತವಾಗಿ ನಂಬುತ್ತೇನೆ, ನಿಮ್ಮ ಜೀವಿತಗಳಲ್ಲಿ ಅನೇಕ ಹೋರಾಟಗಳಿರ್ಬೋದು, ಅನೇಕ ಕಷ್ಟಗಳಿರ್ಬೋದು, ಅನೇಕ ಸಂಕಟಗಳಿರ್ಬೋದು, ಅನೇಕ ಕಣ್ಣೀರುಗಳು, ಅವಮಾನಗಳು, ನಿಂದೆಗಳು ಇರ್ಬೋದು. ಎಲ್ಲರೂ ಕೂಡ ಅದನ್ನೇ ಹಾದು ಬಂದಿದ್ದಾರೆ. ಆದರೆ ಬಂದಂತ ರೀತಿ ಬೇರೆ ಬೇರೆ ಇರ್ಬೋದು. ಆದರೆ ನಿಮ್ಮ ಕಣ್ಣೀರಿಗೆ ಒಂದು ದಿವಸ ಫುಲ್ ಸ್ಟಾಪ್ ಬರ್ತದೆ, ನಿಮ್ಮ ಸಮಸ್ಯೆಗೆ ಫುಲ್ ಸ್ಟಾಪ್ ಬರ್ತದೆ, ನಿಮ್ಮ ಕಷ್ಟಗಳಿಗೆ ಫುಲ್ ಸ್ಟಾಪ್ ಬರ್ತದೆ. ಹಲ್ಲೆಲೂಯಾ. ನಿಮ್ಮ ಗಂಡನ ಒಂದು ದುಷ್ಟ ಚಟಗಳಿಗೆ ಫುಲ್ ಸ್ಟಾಪ್ ಬರ್ತದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮ್ಮ ಸ್ಥಿತಿಗತಿಗಳು, ನಿಮ್ಮ ಜೀವಿತವು, ನಿಮ್ಮ ಕುಟುಂಬವು ಅದು ಇಂತಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ನಿಮ್ಮ ಗಂಡಂದಿರು ಇಂತಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಯಾವಾಗ ನೀವು ಮನಪೂರ್ವಕವಾಗಿ ನಂಬಿಕೆಯಿಂದ ದೇವರ ವಾಕ್ಯವನ್ನು ಅವರ ಮೇಲೆ ಬಿಡುಗಡೆಗೊಳಿಸ್ತೀರೋ, ಆ ವಾಕ್ಯಗಳು ಅವರನ್ನು ಕಾಯುತ್ತದೆ, ಆ ವಾಕ್ಯ ಅವರ ಜೀವಿತವನ್ನು ಬದಲಾಯಿಸ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಯಾವುದೇ ರೀತಿಯಲ್ಲಿ ನೀವು ಧೈರ್ಯ ಕೆಡಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ, ಹಿಂಜರಿದು ಹೋಗ್ಬೇಡ್ರಿ, ನೀವು ಸ್ಥಿರವಾಗಿರಿ. ಒಂದ್ ವೇಳೆ ಪ್ರಾರ್ಥನೆ ಹೋಗ್ಲಿಕ್ಕೆ ತಮಾಷೆ ಮಾಡ್ತಾರ, ಇಷ್ಟು ಪ್ರಾರ್ಥಿಸ್ತೀಯಾ, ಇಷ್ಟು ಪ್ರಾರ್ಥನೆ ಹೋಗ್ತಾ ಏನೇ ತಮಾಷೆ ಮಾಡಿದ್ರು ಕೂಡ ನೀವು ಸುಮ್ಮನೆ ಇದ್ದು ದೇವರ ವಾಕ್ಯನು ಅವರ ಜೀವಿತದ ಬಗ್ಗೆ ನೀವು ಘೋಷಿಸಿದ್ರಿ. ನಿಮ್ಮ ಜೀವಿತ ನೀವು ಖಂಡಿತವಾಗಿ ನಾನು ಹೇಳ್ತೇನೆ, ಧೈರ್ಯವಾಗಿ ಹೇಳ್ತೇನೆ, ನಿಮ್ಮ ಜೀವಿತ ನೀವು ಅದ್ಭುತಗಳನ್ನು ನೋಡಿಯೇ ನೋಡ್ತೀರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬಗಳ ಬಿಡುಗಡೆ ಆಗಿಯೇ ಆಗ್ತದೆ. ನಮ್ಮ ಕರ್ತನು ವಿಮೋಚಕನಾಗಿದ್ದಾನೆ, ಆತನು ಬಿಡುಗಡೆಗೊಳಿಸುವ ನಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗುವ. ನೆಕ್ಸ್ಟ್ ಹೇಳುವಂಥದ್ದು, ನಾವು ಏನ್ ಮಾಡ್ಬೇಕು, ಗಂಡಂದರಿಗೆ ಹಿತವನ್ನೇ ಬಯಸುವಂತವರಾಗಿರ್ಬೇಕು. ರೂತಳ ಪುಸ್ತಕಕ್ಕೆ ಹೋಗುವ ಒಂದು ವಚನ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವ 3:11. ರೂತಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡುವ, ಅಲ್ಲಿ ಹೇಳ್ತದೆ, ಸಿಕ್ಕಿತ ಎಲ್ಲರಿಗೆ ರೂತಳ ನ್ಯಾಯಸ್ಥಾಪಕ ಆದಮೇಲೆ ರೂತಳ ಪುಸ್ತಕದ ಬರ್ತದೆ. ಅದರಲ್ಲಿ 3ನೇ ಅಧ್ಯಾಯ ಅದರ 11ನೇ ವಚನ. ಈಗ ನನ್ನ ಮಗಳೇ, ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ, ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ಆಮೆನ್. ಇಲ್ಲಿ ಏನಂತೆ, ಬಹುವಚನ ರೂತಳ ಕುರಿತಾಗಿ ಹೇಳುವಂತ ಒಂದು ಮಾತು ಏನಂದ್ರೆ, ನನ್ನ ಮಗಳೇ ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ಈ ವಾಕ್ಯಕ್ಕೆ ಅಣ್ಣದಲ್ಲಿ ಮಾಡಿದ್ರೆ, ನೀನು ಗುಣವಂತೆ ಎಂಬುದು ಯಾರಿಗೆಲ್ಲ ಗೊತ್ತದೆ, ಊರಿನವರಿಗೆಲ್ಲ ಗೊತ್ತದೆ. ಹಲ್ಲೆಲೂಯಾ. ಇವತ್ತು ನೀವು ಗುಣವಂತೆ ಎಂಬುದು ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ ಮಾತ್ರವಲ್ಲ, ನಿಮ್ಮ ಸಭೆಯಲ್ಲಿ ಮಾತ್ರವಲ್ಲ, ನಿಮ್ಮ ಸಮಾಜದಲ್ಲೆಲ್ಲ ನೀವು ಗುಣವಂತರೆಂಬುದು ಗೊತ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ಯಾರು ಗುರುತಿಸಲಿಲ್ಲ, ಆದರೆ ಊರಿನವರಿಗೆಲ್ಲ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಹೇಗೆ ರೂತಳ ಬಗ್ಗೆ ಬಹುವಚನ ಹೇಳ್ತಾರೆ, ನೀನು ಗುಣವಂತೆ ಎಂಬುದು ಯಾರಿಗೆಲ್ಲ ಗೊತ್ತದೆ, ಊರಿನವರಿಗೆಲ್ಲ ಗೊತ್ತದೆ. ಹಲ್ಲೆಲೂಯಾ. ನೀವಿವತ್ತು ಕ್ರಿಸ್ತನಲ್ಲಿ ಗುಣವಂತರೆಂಬುದು ಈ ಊರಿಗೆಲ್ಲ ಗೊತ್ತದೆ. ಹಲ್ಲೆಲೂಯಾ. ಅದರಿಂದ ನಿಮ್ಮ ಬಗ್ಗೆ ಯಾರೇ ಏನು ಹೇಳಿದ್ರೆ ಸಹ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯ ಹೇಳ್ತಿದೆ, ನೀವು ಗುಣವಂತೆಯಾಗಿದ್ರಿ. ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ಸಮಾಜಕ್ಕೆ ಗೊತ್ತದೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ನಾವು ಹೊರಗಿನ ತೋರಿಕೆನ ಹೆಚ್ಚಾಗಿ ನೋಡ್ತೇವೆ, ಆದರೆ ಇವತ್ತಿನಿಂದ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳುವ, ಯಾರೇ ಆಗಲಿ ಅವರನ್ನು ನಾವು ಕ್ರಿಸ್ತನಲ್ಲಿ ನಾವು ನೋಡುವವರಾಗಿರುವ. ಯಾರಲ್ಲಿ ನೋಡ್ಬೇಕು, ನಾವು ಕ್ರಿಸ್ತನಲ್ಲಿ ನಾವು ನೋಡುವವರಾಗಿರ್ಬೇಕು. ಅದರಿಂದ ಅದೇ ನಾವು 31ನೇ ಅಧ್ಯಾಯಕ್ಕೆ ನಾವು ವಾಪಸ್ ಬರುವ ಜ್ಞಾನೋಕ್ತಿಗಳು. Proverbs chapter 31 ಅದರಲ್ಲಿ 20ನೇ ವಚನ,
31ನೇ ಅಧ್ಯಾಯದಲ್ಲಿ 20ನೇ ವಚನಕ್ಕೆ ನಾವು ಸತ್ಯವೇದವನ್ನು ತೆರೆಯುವುದರಿಸುವ. ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು. ಆಮೆನ್. ಏನಂತೆ? ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಅವಳು ಏನ್ ಮಾಡ್ತಾಳಂತೆ? ಕೈ ನೀಡುವಳು. ಈ ರೀತಿಯಾದ ಕಾರ್ಯಗಳನ್ನು ಪ್ರತಿಯೊಂದು ಸ್ತ್ರೀಯು ನಾವು ಮಾಡಬೇಕಾಗಿದೆ. ನಾವು ಬಡವರಿಗೋಸ್ಕರ ನಾವು ಸಹಾಯ ಮಾಡಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತದಲ್ಲ, ಎಫೆಸಿಯನ್ಸ್ 2:10 ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ನಾವು ಆತನ ನಿರ್ಮಾಣವಾಗಿದ್ದೇವೆ. ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ, ಸತ್ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಕ್ರಿಸ್ತನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಒಳ್ಳೆ ಕಾರ್ಯಗಳನ್ನು ಇವತ್ತಿನಿಂದ ನೀವು ಮಾಡ್ತೀರಿ, ನಾನು ನಂಬುತ್ತೇನೆ. ಆದರೆ ಅದನ್ನು ಇನ್ನೂ ಹೆಚ್ಚಾಗಿ ನೀವು ಮಾಡಲಿ ಪ್ರಿಯರೇ. ಸತ್ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ನೀವು ಮಾಡಿರಿ. ಯಾಕೆಂದ್ರೆ ಅದಕ್ಕೆಲ್ಲ ಪ್ರತಿಫಲ ಎಲ್ಲಿ ಉಂಟು? ಪರಲೋಕದಲ್ಲಿ ನಮಗೆ ಪ್ರತಿಫಲ ಇದೆ. ಇಲ್ಲಿ ಯಾರು ನಿಮ್ಮನ್ನು ಹೊಗಳ್ಳಿ ತೆಗಳ್ಳಿ ಡಸಂಟ್ ಮ್ಯಾಟರ್. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಮಗೆಲ್ಲ ಬರುವಂತ ಮಾನ, ಗೌರವ, ಸನ್ಮಾನ ಎಲ್ಲವೂ ಪರಲೋಕದಿಂದ. ಪರಲೋಕದಲ್ಲಿ ಪುಸ್ತಕದಲ್ಲಿ ನೀವು ಏನೆಲ್ಲ ಮಾಡ್ತೀರಾ ಅದೆಲ್ಲವೂ ಅಲ್ಲಿ ರೆಕಾರ್ಡ್ ಆಗ್ತದೆ. ಪರಲೋಕದಲ್ಲಿ ಎಲ್ಲ ಅದು ರೆಕಾರ್ಡ್ ಆಗಿರ್ತದೆ. ಅದಕ್ಕೆ ಬೇಕಾದಂತ ಪ್ರತಿಫಲವನ್ನು ಆತನೇ ನಿಮಗೆ ಅದನ್ನು ಒದಗಿಸುವ ಆತನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಬಡವರಿಗಾಗಿ ಕೈ ಬಿಚ್ಚಿ ಏನ್ ಮಾಡ್ಬೇಕು? ನಾವು ಸಹಾಯ ಮಾಡಬೇಕು. ಆದ್ರೆ ಬಡವರಿಗೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ಇರುವವರಿಗೆ ಪ್ರಥಮವಾಗಿ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಬಡವರಿಗೆ ದಯೆ ತೋರುವವನು ದೇವರಿಗೆ ಸಾಲಗಾರನಾಗಿದ್ದಾನೆ. ಬಡವರಿಗೆ ಕರುಣೆ ತೋರುವವನು, ಬಡವರಿಗೆ ಸಹಾಯ ಮಾಡುವವನು ಯಾರಿಗೆ ಸಾಲ ಕೊಡುವವನಂತೆ? ದೇವರಿಗೆ ಸಾಲ ಕೊಡುವವನು. ಎಷ್ಟು ದೊಡ್ಡ ಮಾತು. ಹಾಗಾದ್ರೆ ಬಡವರು ಯಾರಾದರೂ ಕಷ್ಟದಲ್ಲಿ, ಸಮಸ್ಯೆಗಳಲ್ಲಿ ಯಾರಾದ್ರೂ ಹಾದು ಹೋಗುವಾಗ ಅವರಿಗೆ ನಾವು ಸಹಾಯ ಮಾಡುವಾಗ ನಾವು ಯಾರಿಗೆ ಸಾಲ ಕೊಟ್ಟವರಂತೆ? ದೇವರಿಗೆ ಸಾಲ ಕೊಟ್ಟವರು. ಇದು ನಾವು ಪುರುಷರೇ ಮಾಡಬೇಕೆಂಬುದಕ್ಕೆ ನಾವು ಬಯಸಬೇಕಾಗಿಲ್ಲ. ನಮಗೆ ಏನು ದೇವರಾತ್ಮ ನಮ್ಮನ್ನು ಹೇಗೆ ನಡೆಸ್ತಾನೆ, ನಿಮ್ಮನ್ನು ಯಾವ ರೀತಿಯಲ್ಲಿ ದೇವರಾತ್ಮ ನಡೆಸ್ತಾನೆ. ಒಂದು ವೇಳೆ ನಿಮಗೆ ಒಂದು ವಸ್ತ್ರದ ಮೂಲಕ, ಹಣದ ಮೂಲಕ, ಅಥವಾ ಪ್ರಾರ್ಥನೆ ಮೂಲಕ, ಅಥವಾ ಅವರಿಗೆ ಹೋಗಿ ಯಾರು ಕಷ್ಟದಲ್ಲಿ ದುಃಖದಲ್ಲಿದ್ದಾರೆ ಅವರನ್ನು ಹೋಗಿ ನೀವು ಸಂತೈಸುವಂಥದ್ದು, ಯಾರು ರೋಗದಲ್ಲಿದ್ದಾರೆ ಅವರನ್ನು ಹೋಗಿ ನೀವು ಪ್ರಾರ್ಥಿಸುವಂಥದ್ದು, ಅವರನ್ನು ಬಲಪಡಿಸುವಂಥದ್ದು, ಈ ರೀತಿಯಾದ ಕಾರ್ಯಗಳನ್ನು ನೀವು ಕ್ರಿಸ್ತನಲ್ಲಿ ಇಟ್ಟುಕೊಂಡು ಮಾಡುವರಾಗುವಾಗ ಈ ಸತ್ಕಾರ್ಯಗಳಿಗೆ ನಿಮಗೆ ಪ್ರತಿಫಲ ಕೊಡುವಾತನು ನಮ್ಮ ಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಸಹ ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿ ಅದರ ಪ್ರಕಾರ ನಾವು ಜೀವಿಸುವಂತೆ ದೇವರಾತ್ಮ ನಮ್ಮನ್ನು ಒಬ್ಬರ ನಡೆಸಲಿ. ನಾವು ನೆಕ್ಸ್ಟ್ ನೋಡಿಕೊಳ್ಳುವ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಚನ ನೋಡಿಕೊಳ್ಳುವ. ರೋಮನ್ಸ್ ಚಾಪ್ಟರ್ 12 verse 13. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಆಮೆನ್. ಇಲ್ಲಿ ಏನಂತೆ? ದೇವ ಜನರಿಗೆ ಕೊರತೆ ಬಂದಾಗ ಏನ್ ಮಾಡ್ಬೇಕು? ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನೀವು ಯೋಚಿಸಬಹುದು, ಇವರೇನಪ್ಪ ಈ ಟಾಪಿಕ್ ಮಾತಾಡ್ತಿದ್ದಾರೆ, ಜನರಲ್ ಆಗಿ ಮಾತಾಡ್ತಿದ್ದಾರೆ. ಯಾಕೆಂದ್ರೆ ಇದೆಲ್ಲ ನಮ್ಮಲ್ಲಿ ಇರಬೇಕಾದಂತ ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ಪ್ರಥಮವಾಗಿ ನಾವು ನಮ್ಮಲ್ಲಿ ಕಾಣಿಸಲ್ಪಡ್ಬೇಕು ಪ್ರಿಯರೇ. ಒಬ್ಬರು ದೇವರ ಸೇವಕರು ಒಬ್ಬರ ಮನೆಗೆ ಹೋದ್ರಂತೆ. ದೇವರ ಸೇವಕರು ಇದು ನಡೆದಂತ ಘಟನೆ, ಯಾರೆಂಬುದಾಗಿ ನಾನು ಹೇಳುವುದಿಲ್ಲ. ಸೊ ಹೋದಾಗ ಅವರು ಮಧ್ಯಾಹ್ನ ಬಿಸಿಲಿಗೆ ಹೋದ್ರಂತೆ. ಹೋದಾಗ ಅವರನ್ನು ಗೇಟ್ ಹತ್ರವೇ ಮಾತನಾಡಿಸಿ ಅಲ್ಲಿಂದಲೇ ಹೊರಗೆ ಕಳಿಸಿದ್ರಂತೆ. ಅವ್ರು ಹೇಳ್ತಾರೆ, ನನ್ನ ಹತ್ರ ಒಂದು ಲೋಟ ನೀರು ಕೂಡ ನನಗೆ ಕೊಡಲಿಲ್ಲ, ನಾನು ಮಧ್ಯಾಹ್ನ ಬಿಸಿಲಿಗೆ ಹೋದೆ ಎಂಬುದಾಗಿ. ಯಾರ ಮನೆಗೆ ಹೋದದು? ಸೇವಕರ ಮನೆಗೆ ಹೋದದು. ಒಬ್ಬರು ಸೇವಕರು. ಅದರಿಂದ ಎಲ್ಲಿ ನಮ್ಮ ಅತಿಥಿ ಸತ್ಕಾರ ಪ್ರೇರಣೆ, ಎಲ್ಲಿ ನಾವು ಇತರ ಸಹೋದರ ಸಹೋದರಿಯನ್ನು, ದೇವರ ಸೇವಕರನ್ನು ಗೌರವಿಸೋದು, ಇದು ಸಣ್ಣ ಸಣ್ಣ ವಿಷಯ. ಬಹುಶಃ ಅವರಿಗೆ ಮರ್ತೋಗಿರ್ಬೋದು ಅಥವಾ ಏನೋ ಗೊತ್ತಿಲ್ಲ. ಆದರೆ ಅವರು ಅವರಿಗೆ ಏನಾಗಿತ್ತು? ಅವರಿಗೆ ಆಗ ಬಾಯಾರಿಕೆ ಆಗಿತ್ತು, ಅವರಿಗೆ ನೀರು ಬೇಕಾಗಿತ್ತು. ಆದರೆ ಈ ಸಣ್ಣ ಸಣ್ಣ ವಿಚಾರಗಳು ಅವರಿಗೆ ಏನಾಯ್ತು? ಅದು ನೋವಾಗಿದೆ. ಅವ್ರು ನನ್ನ ಹತ್ರ ಅದನ್ನು ಹೇಳಿಕೊಂಡ್ರು. ಸೊ ನಾನು ಏನು ಹೇಳ್ತೇನೆ, ಪ್ರಥಮವಾಗಿ ಇದು ಒಂದು ಸ್ತ್ರೀಗೆ ಇರಬೇಕಂತ ಒಂದು ಪ್ರಾಮುಖ್ಯತೆ. ಅಂದ್ರೆ ಪ್ರಥಮ ಸ್ಟೆಪ್ ಏನಂದ್ರೆ, ಮನೆಗೆ ಬಂದವರು ಯಾರೇ ಬಂದು ಒಂದು ಲೋಟ ನೀರು ಕೊಡುವಂಥದ್ದು ಅಥವಾ ಏನು ಉಂಟು ಅವರಿಗೆ ಕೊಡುವಂಥದ್ದು, ಅದು ನಮ್ಮ ಒಂದು ಕರ್ತವ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಅದನ್ನು ಸನ್ಮಾನಿಸುವಾಗ ದೇವರ ವಾಕ್ಯ ಹೇಳ್ತದೆ, ಒಂದು ತಂಬಿಗೆ ತಣ್ಣೀರು ಕೊಟ್ರು. ಏನ್ ಕೊಟ್ರು? ಜ್ಯೂಸ್ ಕೊಟ್ರಲ್ಲ, ಬಿಸಿ ನೀರು ಕೊಟ್ರಲ್ಲ, ಬೇರೆ ಏನು ಚಹಾ ಕಾಫಿ ಕೊಟ್ರಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಂದು ತಂಬಿಗೆ ತಣ್ಣೀರು ಕೊಟ್ಟರು, ಅದಕ್ಕೆ ಬರತಕ್ಕ ಪ್ರತಿಫಲವು ತಪ್ಪುವುದಿಲ್ಲ ಎಂಬುದಾಗಿ ಹೇಳುವಾಗ, ಅದಕ್ಕಿಂತ ಉನ್ನತವಾಗಿ ನೀವು ಮಾಡುವಾಗ ಅದಕ್ಕೆ ಪ್ರತಿಫಲ ಉಂಟಾ ಇಲ್ವಾ ಪ್ರಿಯರೇ? ಅದಕ್ಕೆ ಅಧಿಕವಾದ ಪ್ರತಿಫಲ
ಪ್ರತಿಫಲವನ್ನು ದೇವರು ಕೊಡುವಾತನಾಗಿದ್ದಾನೆ. ಹಾಲೆಲೂಯ. ಅದರಿಂದ ದೇವರ ವಾಕ್ಯ ಏನ್ ಹೇಳ್ತದ ಅದನ್ನ ನಾವು ಇವತ್ತಿನಿಂದ ಮಾಡುವವರಾಗಿರುವ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವ ಜನರಿಗೆ ಕೊರತೆ ಬಂದಾಗ ಏನ್ ಮಾಡ್ಬೇಕು? ನಾವು ಸಹಾಯ ಮಾಡಿರಿ, ಅತಿಥಿ ಸತ್ಕಾರ ಮಾಡುವುದನ್ನು ನೀವು ಅಭ್ಯಾಸಿಸಿರಿ. ಮತ್ತು 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತಿದೆ, ಪ್ರೀತಿನ ಅಭ್ಯಾಸಿಸಿರಿ. ಇದೆಲ್ಲ ಸಂಗತಿಗಳು ನಾವು ಏನ್ ಮಾಡ್ಬೇಕು? ನಾವು ಅಭ್ಯಾಸ ಮಾಡ್ಬೇಕು. ಪ್ರೀತಿನ ಅಭ್ಯಾಸ ಮಾಡಿಕೊಳ್ಬೇಕು. ಅತಿಥಿ ಸತ್ಕಾರ ಮಾಡೋದನ್ನ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಇದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ ಪ್ರಿಯರೇ, ಇದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ. ಇದನ್ನು ನಾವು ಹ್ಯಾಬಿಟ್ ಆಗಿ ಮಾಡಿಕೊಳ್ಬೇಕು. ಯಾವಾಗ ನಾವು ಇದನ್ನು ಅಭ್ಯಾಸವಾಗಿ ಮಾಡಿಕೊಳ್ತೇವೆ ಅದು ರೊಟೀನ್ ಆಗಿ ಬರ್ತದೆ. ಅದು ನಮಗೆ ಪುನಃ ಯಾರು ಹೇಳ್ಬೇಕು ಮಾಡ್ಬೇಕು ಎಂಬುದಾಗಿಲ್ಲ. ಅದು ತನ್ನಷ್ಟಕ್ಕೆ ನಮ್ಮಿಂದ ಅದು ಕ್ರಿಸ್ತನ ಪ್ರೀತಿಯು ಆ ರೀತಿಯಾಗಿ ನಮ್ಮನ್ನು ಮಾಡುವಂತೆ ಒತ್ತಾಯ ಪಡಿಸ್ತದೆ ಪ್ರಿಯರೇ. ಹಲ್ಲೆಲೂಯ. ಈ ರೀತಿಯಾಗಿ ನೀವು ಮಾಡ್ತೀರಿ ನನಗೆ ಗೊತ್ತುಂಟು. ಆದರೂ ಕೂಡ ಇನ್ನು ಹೆಚ್ಚಾಗಿ ನೀವು ಆ ಕರ್ತನಿಗೋಸ್ಕರ ಮಾಡಿರಿ. ಕರ್ತನಿಗೋಸ್ಕರ ಪಟ್ಟಂತ ಪ್ರಯಾಸದಲ್ಲಿ ನಿಮಗೆ ದೇವರು ಅನ್ಯಾಯಗಾರನಲ್ಲ, ಆತನ ಸಾಲಗಾರನಲ್ಲ. ಅದಕ್ಕೆ ಆತನ ಪ್ರತಿಫಲ ನಿಮಗೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ನೆಕ್ಸ್ಟ್ ವಚನಕ್ಕೆ ನಾವು ಹೋಗುವ. ಇಬ್ರಿಯರ ಗ್ರಂಥದಲ್ಲಿ 6ನೇ ಅಧ್ಯಾಯ 10ನೇ ವಚನಕ್ಕೆ ನಮ್ಮ ಸತ್ಯವನ್ನು ತಿಳಿಸುವ. Hebrews chapter 6 verse 10. ಇಬ್ರಿಯ 6:10. ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಹಲ್ಲೆಲೂಯ. ಏನಂತೆ ಇಬ್ರಿಯ 6:10 ಹೇಳ್ತದೆ ಏನು? ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಮರೆಯುವುದಕ್ಕೆ ನಮ್ಮ ದೇವರು ಅನ್ಯಾಯಸ್ಥನಲ್ಲ. ಹಲ್ಲೆಲೂಯ. ಅದರಿಂದ ಮಾಡುವಾಗ ಹೇಗೆ ಮಾಡ್ಬೇಕು? ನಾವು ಪ್ರೀತಿಯಿಂದ ಮಾಡ್ಬೇಕಲ್ವಾ? ಕೆಲವರು ಹೇಳುವುದನ್ನು ಕೇಳಿದ್ದೇನೆ. ಪಾಪ ಕೆಲವರು ಗಂಡಂತೆ ಕಮ್ಯುನಿಕೇಟ್ ಮಾಡುವುದಿಲ್ಲ ಹೆಂಡತಿಯವರ ಹತ್ರ. ಸಡನ್ ಆಗಿ 4-5 ಮಂದಿನೆಲ್ಲ ಕರ್ಕೊಂಡು ಬರ್ತಾರೆ. ಊಟದ ಸಮಯ ಏನು ಅವ್ರಿಗೆ, ಪಾಪ ಅವರ ಮನೆಯಲ್ಲಿ ಅವರಿಗೆ ಎಷ್ಟು ಬೇಕು ಅಷ್ಟು ಮಾಡಿರ್ತಾರೆ. ಸಡನ್ ಆಗಿ ಹೇಳದೆ ಕರ್ಕೊಂಡು ಬರುವಾಗ ನಮ್ಮ ರಿಲೇಷನ್ನಲ್ಲಿ ಕೂಡ ಇದು ನಡೆದಿದೆ. ಅವ್ರು ಬಂದು ಊಟ ಹಾಕಿದ್ರೆ ಸಡನ್ ಆಗಿ ಊಟ ಹಾಕ ಹೇಳಿದ್ರೆ ಪಾಪ ಅಲ್ಲಿ ಅಡಿಗೆ ಮಾಡಿರುವುದಿಲ್ಲ. ಅವರು ಎಲ್ಲಿಂದ ಮಾಡಿರ್ತಾರೆ? ಅದಕ್ಕೆ ನಾನು ಹೇಳುದು, ನಮ್ಮ ಕುಟುಂಬ ಜೀವಿತದಲ್ಲಿ ಪ್ರಥಮವಾಗಿ ನಮಗೆ ಕಮ್ಯುನಿಕೇಶನ್ ಅಂದ್ರೆ ಒಬ್ಬರಿಗೊಬ್ಬರು ಮಾತನಾಡುವಂಥದ್ದು ಅದು ಬಹಳ ಪ್ರಾಮುಖ್ಯ. ಅದು ಬಹಳ ಪ್ರಾಮುಖ್ಯ. ಆಗ ಏನಾಗ್ತದೆ, ಗಂಡ 4 ಮಂದಿ ಸಡನ್ ಕರ್ಕೊಂಡು ಬರ್ತಾರೆ, ಊಟ ಹಾಕುವಂತ ಎಲ್ಲರೆದ್ದು ಹೇಳುವಾಗ ಈಕೆ ಪಾಪ ಎಷ್ಟು ಇರ್ತದೆ ಅಷ್ಟೇ ಉಂಟು. ಸಡನ್ ಆಗಿ ಅಡಿಗೆ ಮಾಡೋದು ಹೇಗೆ ಅವಳು 4-5 ಮಂದಿ ಊಟ ಹಾಕೋದು? ಆಗ ಏನಾಗ್ತದೆ, ಕುಟುಂಬದಲ್ಲಿ ಡಿವಿಷನ್ ಸ್ಟಾರ್ಟ್ ಆಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ತದೆ. ಅವರವರಿಗೆ ಒಂದು ಹೊಂದಾಣಿಕೆ ಬರುವುದಿಲ್ಲ. ನಂತರವಾಗಿ ಅವರಿಗೆ ಏನೋ ಅಡಿಗೆ ಮಾಡಿ ಹಾಕಿದ ಮೇಲೆ ಮನೇಲಿ ಏನು ಸ್ಟಾರ್ಟ್ ಆಗ್ತದೆ? ಜಗಳ ಸ್ಟಾರ್ಟ್ ಆಗ್ತದೆ. ಏನು ವಿಷಯ? ಸಣ್ಣ ವಿಷಯ. ಏನು? ಕಮ್ಯುನಿಕೇಶನ್ ಪ್ರಾಬ್ಲಮ್. ಒಂದು ಸಲ ನಾನು ಅನೇಕ ಕಾನ್ಫರೆನ್ಸ್ಗೆ ಹೋಗಿದ್ದೆ. ಒಂದು ಸಲ ಕಾನ್ಫರೆನ್ಸ್ಗೆ ಹೋಗಿದ್ದೆ ನಾನು, ಫ್ಯಾಮಿಲಿ ಕಾನ್ಫರೆನ್ಸ್ಗೆ. ಆಗ ನಮಗೆ ಗ್ರೂಪ್ ಆಗಿ ಡಿಸ್ಕಷನ್ಗೆ ಅಂತೇಳಿ ಗ್ರೂಪ್ ಮಾಡಿದ್ರು. ಆಗ ಅವ್ರು ಹೇಳಿದ್ರು, ಕುಟುಂಬದಲ್ಲಿ ಇರಬೇಕಾದಂಥ ಪ್ರಾಮುಖ್ಯವಾದ ಅಂಶಗಳು ಯಾವುದು, ಕುಟುಂಬವು ಸರಿಯಾದ ರೀತಿಯಲ್ಲಿ ನಡೆಸಲ್ಪಡಬೇಕಾದ ಯಾವುದು ಅಂಶ. ಆಗ ನಾನು ಹೇಳಿದೆ, ಒಂದು ಕುಟುಂಬದಲ್ಲಿ ಸರಿಯಾಗಿ ಕಮ್ಯುನಿಕೇಶನ್ ಇದ್ರೆ, ಗಂಡ ಹೆಂಡತಿ ಅಂತ ಮಾತನಾಡುವಂಥದ್ದು, ಹೆಂಡತಿ ಗಂಡನ ಹತ್ರ ಮಾತನಾಡುವಂಥದ್ದು ಸರಿಯಾಗಿ ಇದ್ರೆ, ಆ ಕುಟುಂಬದಲ್ಲಿ ಒಂದು ಸರಿ ಸಮಾನತೆ ಇರುವಾಗ ಯಾವುದೇ ಒಂದು ಭಿನ್ನತೆ ಬರಲಿಕ್ಕೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಒಂದು ವೇಳೆ ಕೆಲವರು ಗಂಡಂದಿರು ಹೆಂಡತಿ ಹತ್ರ ಮಾತನಾಡಿದ ಎಷ್ಟೋ ದಿವಸಗಳಾಗಿರ್ತದೆ, ಅಂತ ಕುಟುಂಬಗಳು ಕೂಡ ಇರ್ತವೆ. ಆದ್ರೆ ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಹಲ್ಲೆಲೂಯ. ಅದರಿಂದ ಕುಟುಂಬದಲ್ಲಿ ಬಹಳ ಪ್ರಾಮುಖ್ಯ ಗಂಡನ್ನು ಹೆಂಡತಿಗೆ ತಿಳಿಸುವಂಥದ್ದು. ನಾನು ಹೇಳಿದೆಲ್ಲ ಪ್ರಥಮವಾಗಿ ಕೆಲವು ಸಂಗತಿಗಳನ್ನು ಅವರು ತಿಳಿಸಲೇಬೇಕು, ಕೆಲವು ಸಂಗತಿಗಳನ್ನು ತಿಳಿಸದೇ ಇರಬಹುದು. ಹಲ್ಲೆಲೂಯ. ಆಗ ಏನಾಗ್ತದೆ, ಮೊದಲೇ ಹೇಳುವಾಗ ಹೆಂಡತಿಗೆ ಏನಾಗ್ತದೆ, ಆಗ ಏನಾದರೂ ಅವರು ಪ್ರಿಪೇರ್ ಮಾಡುವಾಗ ಅಲ್ಲಿ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಅಥವಾ ಈಕೆಗೆ ಬೇಸರ ಆಗುವಂತ ಯಾವುದೇ ಒಂದು ಚಾನ್ಸಸ್ ಅಲ್ಲಿ ಇರುವುದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಈ ರೀತಿಯಾಗಿ ನಾವು ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಿಳುವಳಿಕೆ ನಾವು ಜೀವಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ಯಾರ ವಿಷಯವಾಗಿ? ದೇವರ ನಾಮದ ವಿಷಯವಾಗಿ. ಹಾಗಾದ್ರೆ ನಾವು ಏನೇ ಮಾಡುವುದಾದ್ರೆ ಯಾರ ವಿಷಯವಾಗಿ? ದೇವರ ನಾಮದ ವಿಷಯವಾಗಿ ನಾವು ಮಾಡುವವರಾಗಿರ್ಬೇಕು. ಅದನ್ನು ಹೇಗೆ ಮಾಡುವವರಾಗಿರ್ಬೇಕು? ನಾವು ಪ್ರೀತಿಯಿಂದ
ಮಾಡುವವರಾಗಿರ್ಬೇಕು. ಪ್ರಿಯರೇ, ನಾನು ಹೇಳ್ತೇನೆ, ಯಾವುದೇ ಒಂದು ವಿಷಯವನ್ನು ನಾವು ಗುಣಗುಟ್ಟಿ ಮಾಡಿದ್ರೆ, ಪ್ರೀತಿ ಇಲ್ಲದೆ ಮಾಡಿದ್ರೆ ಅದಕ್ಕೆ ಯಾವ ಪ್ರತಿಫಲ ದೇವರಲ್ಲಿ ಇಲ್ಲವೇ ಇಲ್ಲ. ಏನೇ ಮಾಡಲಿ, ಒಂದು ನಿಮಗೆ ಕಷ್ಟಕರ ಆಗ್ಬೋದು ಆ ಸಮಯಕ್ಕೆ, ಬಟ್ ಸ್ಟಿಲ್ ದೇವರೇ ಇದನ್ನು ಮಾಡಲಿಕ್ಕೆ ನೀನು ನನಗೆ ಕೃಪೆಯನ್ನು ಕೊಡು ಸ್ವಾಮಿ, ಬಲವನ್ನು ಕೊಡು ಸ್ವಾಮಿ, ಜ್ಞಾನವನ್ನು ಕೊಡು ಸ್ವಾಮಿ ಎಂಬುದಾಗಿ ಕೇಳಿಕೊಂಡು, ಕರ್ತನಲ್ಲಿ ಕೇಳಿಕೊಂಡು ಅದನ್ನು ನಾವು ಪ್ರೀತಿಯಿಂದ ಕರ್ತನ ನಾಮಕ್ಕೋಸ್ಕರ ನಾವು ಮಾಡುವಾಗ ಅದಕ್ಕೆ ಪ್ರತಿಫಲ ಬಹಳ ಉಂಟು ಪ್ರಿಯರೇ. ಅದರಿಂದ ಪೌಲನು ಒಂದು ಮಾತು ಹೇಳ್ತಾನೆ, ನಾನು ಉಂಡರು ಕುಡಿದರು ಕರ್ತನ ಮಹಿಮೆಗಾಗಿ ಅದನ್ನು ಮಾಡುತ್ತೇನೆ. ಯಾರ ಮಹಿಮೆಗಾಗಿ? ನಾವು ಉಂಡರು ಕುಡಿದರು ಏನೇ ಮಾಡಿದ್ರು ನಾವು ಕರ್ತನ ಮಹಿಮೆಗಾಗಿ ನಾವು ಮಾಡುವವರಾಗಿರ್ಬೇಕು ಪ್ರಿಯರೇ. ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾವು ಹೋಗಬಾರ್ದು. ನಾವು ಒಂದೇ ಒಂದು ಗುರಿ ಇರಬೇಕು, ನನ್ನ ದೇವರನ್ನು ನಾನು ಮೆಚ್ಚಿಸಬೇಕು, ನನ್ನ ದೇವರ ನಾನು ಮಹಿಮೆ ಪಡಿಸಬೇಕು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಗುರಿ ಇರುವಾಗ ನಾನು ಖಂಡಿತವಾಗಿ ಹೇಳ್ತೇನೆ, ನಿಮಗೆ ಏನು ಕುಕ್ಕಿಂಗಲ್ಲಾಗಿರ್ಬೋದು, ಅಡಿಗೆ ಕೆಲಸದಲ್ಲಿ ಯಾವುದೇ ವಿಷಯದಲ್ಲಿ ನಿಮಗೆ ಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಮಾಡಲಿಕ್ಕೆ ದೇವರು ನಿಮಗೆ ಕೃಪೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಗಿದ್ಯೋನನಿಗೆ ಹೇಳ್ತಾನೆ, ಒಬ್ಬನೋ ಎಂಬಂತೆ ನೀನು ಇಷ್ಟು ಸಾವಿರ ಮಂದಿಯನ್ನು ನೀನೇನು ಮಾಡ್ತಿ? ಸಂಹರಿಸ್ತಿ ಎಂಬುದಾಗಿ. ಯಾರ ಬಲದಿಂದ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಬಲದಿಂದ. ಗಿದ್ಯೋನ ಹೆದರಿ ಮುಕ್ಕಲನಾಗಿ ಕೂತ್ಕೊಂಡಾಗ ದೇವರು ಹೇಳುವಂಥದ್ದು ಪರಾಕ್ರಮಶಾಲಿ, ನಿನ್ನ ಬಲದಿಂದ ಒಬ್ಬನೇ ಎಂಬಂತೆ ಇಷ್ಟು ಮಂದಿ ನೀನು ಸೋಲಿಸ್ತಿ, ಸಂಹರಿಸಿ. ಹಾಗಾದ್ರೆ ನೀವು ಸ್ತ್ರೀಯರಾಗಿ ನೀವು ಬಲಹೀನರಲ್ಲ. ನಿಮ್ಗೆ ಎಷ್ಟು ಮಂದಿ, ಒಂದು ವೇಳೆ ಹೆಚ್ಚಾಗಿ ಸ್ತ್ರೀಯರಿಗೆ ಬರುವಂಥ ಟಾಸ್ಕ್ ಕುಕ್ಕಿಂಗ್ ನಮಗೆ ಮನೆಯಲ್ಲಿ ಅದನ್ನು ಶುಚಿಗೊಳಿಸುವಂಥದ್ದು, ಕ್ರಮಪಡಿಸುವಂಥದ್ದು, ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸುವಂಥದ್ದು, ಗಂಡನಿಗೆ ಬೇಕಾದಂಥ ಎಲ್ಲವನ್ನು ಸಿದ್ಧತೆಗಳನ್ನು ಮಾಡು, ಈ ಎಲ್ಲ ಬೇಸಿಕ್ ಥಿಂಗ್ಸ್ ನಮಗೆ ಸ್ತ್ರೀಯರಿಗೆ ಇರುವಂಥ ಒಂದು ದಿನನಿತ್ಯದ ಒಂದು ಕೆಲಸ ಕಾರ್ಯಗಳು. ಅನೇಕರಿಗೆ ಕೆಲಸದವರು ಇರ್ತಾರೆ, ಅದು ಬೇರೆ ಪ್ರಶ್ನೆ. ಅವ್ರಿಗೆ ಕುಕ್ಕಿಂಗಿಗೆ ಇರ್ತಾರೆ ಅಥವಾ ಕ್ಲೀನಿಂಗಿಗೆ ಇರ್ತಾರೆ, ಬೇರೆ ಪ್ರಶ್ನೆ. ಬಟ್ ನಾವು ಸ್ತ್ರೀಯರಾಗಿ ನಮಗೆ ಕೆಲಸದವರು ಇಲ್ಲದೆ ನಾವೇ ಮಾಡುವಾಗ ನಾವು ಏನು ಮಾಡಬೇಕು? ನಾವು ಗುಣಗುಟ್ಟಿ ಮಾಡಬಾರ್ದು. ಕೆಲವೊಮ್ಮೆ ನಮಗೆ ಮಕ್ಕಳ ವಿಷಯದಲ್ಲಿ, ಎಸ್ಪೆಷಲಿ ಮಕ್ಕಳು ಸಣ್ಣವರಾಗಿರುವಾಗ ಸ್ಕೂಲಿಗೆ ಅವರ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ತುಂಬ ಗಡಿಬಿಡಿ ಆಗ್ತದೆ. ಏನಂದರೆ ಆ ಗಂಡನಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು. ಯಾಕಂದರೆ ಇದೆಲ್ಲ ನಾನು ಹಾಗೆ ಬಂದವಳು, ಅದರಿಂದ ನಾನು ಹೇಳಲಿಕ್ಕೆ ಸಾಧ್ಯ. ನಾನು ಕೂಡ ಕೆಲಸಕ್ಕೆ ಹೋಗ್ತಿದ್ದೆ ಮಕ್ಕಳು ಸಣ್ಣವರು ಇರುವಾಗ. ಅದಕ್ಕೆ ನಾವು ಒಂದು ತೀರ್ಮಾನ ತೆಗೆದುಕೊಂಡ್ವಿ. ಏನಂದರೆ ಮೊನ್ನೆ ನನ್ನ ಮಗಳು ಸಾಕ್ಷಿಗಳು ಹೇಳ್ತಿದ್ಲು ಸಂಡೆ. ಸೊ ನಾನು ಮತ್ತು ಗಂಡ ಒಂದು ತೀರ್ಮಾನ ಅಲ್ಲ, ನನ್ನ ಗಂಡವೇ ಮಾತಾಡಿದ್ರು. ಇಬ್ಬರು ಕೆಲಸಕ್ಕೆ ಹೋಗ್ತಿದ್ದೆ ಮೊದಲು, ಮಕ್ಕಳು ಸಣ್ಣವರ ಇರುವಾಗ. ಸೊ ಆಗ ನಾನು ಮತ್ತು ಗಂಡ ಒಟ್ಟಿಗೆ ಸೇರಿ ನಾವು ಕುಕ್ಕಿಂಗ್ ಮಾಡ್ತಿದ್ರು. ಕುಕ್ಕಿಂಗ್ ಮಾಡೋದಂದ್ರೆ ನನಗೆ ಅವರು ಸಹಾಯ ಮಾಡ್ತಿದ್ರು. ಆಗ ಏನಾಗ್ತಿತ್ತು, ಇಬ್ಬರ ಕೆಲಸ ಕಾರ್ಯಗಳು ಸುಲಭವಾಗ್ತಿತ್ತು. ನಾವು ಈ ಮಕ್ಕಳನ್ನು ಹೊರಡಿಸ್ಲಿಕ್ಕೆ, ಅವರನ್ನು ಸ್ಕೂಲಿಗೆ ಬಿಡಲಿಕ್ಕೆ, ಅವರಿಗೆ ಟಿಫಿನ್ ಮಾಡಿ ಎಲ್ಲ ರೀತಿಯಲ್ಲಿ ನಮಗೆ ಸುಲಭ ಆಗ್ತಿತ್ತು. ಈ ರೀತಿಯಾಗಿ ಎಲ್ಲ ಗಂಡಂದಿರಿಗೆ ಇರುವುದಿಲ್ಲ. ಓಕೆ, ಕೆಲವು ಗಂಡಂದಿರಿಗೆ ಪಾಪ ಕುಕ್ಕಿಂಗ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಅಂತ ಕೆಲವು ಅದರ ಅರ್ಥ ನೀವು ಗಂಡಂದರಿಗೆ ಹೋಗಿ ಯಾವುದೇ ಪ್ರೆಷರ್ ಹಾಕ್ಬೇಡಿ. ಸೊ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಗಂಡಂದಿರು ಇರ್ಬೋದು, ಅವರದ್ದು ಏನು ಹೇಳ್ತಾರೆ, ಬೆಳೆದು ಬಂದ ರೀತಿ ಅಥವಾ ಪರಿಸ್ಥಿತಿಗಳು ಬೇರೆ ಇರ್ಬೋದು. ನಾನು ಏನು ಹೇಳ್ತೇನೆ ಅಂದರೆ, ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಂದು ಗಂಡನ ಕೂಡ ಯಾವ ರೀತಿಯಲ್ಲಿ ಅವರಿಗೆ ಸಹಕರಿಸಲಿಕ್ಕೆ ಸಾಧ್ಯ ಉಂಟು, ಕುಕ್ಕಿಂಗ್ ಅನ್ನೋದಿಲ್ಲ, ಬೇರೆ ರೀತಿಯಲ್ಲಿ ಸಹಕರಿಸಲಿಕ್ಕೆ, ಹೆಂಡತಿಗೆ ಸಹಾಯ ಮಾಡಲಿಕ್ಕೆ, ಮಕ್ಕಳ ವಿಷಯದಲ್ಲಿ ಸಹಾಯ ಮಾಡಲಿಕ್ಕೆ ಅವರಿಂದ ಆಗ್ತದೋ ಆ ವಿಷಯದಲ್ಲಿ ಅವರು ಸಹಕರಿಸುವಾಗ ಕುಟುಂಬ ಜೀವಿತ ಅದು ಸುಮಧುರದ ರೀತಿಯಲ್ಲಿ, ಸಮಾಧಾನಕರವಾದ ರೀತಿಯಲ್ಲಿ, ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಅದು ನಡೆಸಲ್ಪಡುತ್ತದೆ. ಬೇರೆ ಕೆಲವೊಮ್ಮೆ ನೋಡಿ, ಸ್ತ್ರೀಯರಾಗಿ ಒಬ್ಬರಿಗೆ ಮಾಡುವಾಗ ಅವರಿಗೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅವರು ಎಲ್ಲವನ್ನು ಮಾಡಬೇಕು, ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಟಿಫಿನ್ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು, ಎಲ್ಲ ಮಾಡ್ಬೇಕು. ಅವರಿಗೆ ಏನಾಗ್ತದೆ, ಪುನಃ ಕೆಲಸಕ್ಕೆ ಹೋಗಿ ಅಲ್ಲಿ ಕೂಡ ಮಾಡಬೇಕೆಂಬುದು ಕೆಲವೊಮ್ಮೆ ಅವರಿಗೆ ಕಷ್ಟ ಆಗ್ತದೆ. ಈ ಸಮಯದಲ್ಲಿ ಈ ಊರಲ್ಲಿರುವ ಗಂಡಂದ್ರೆ, ಹೆಚ್ಚಾಗಿ ಕೆಲವರು ಫಾರಿನಲ್ಲಿ ಇರ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಊರಲ್ಲಿರುವವರು ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡೋದು, ಅವರ ಕುಟುಂಬ ಜೀವಿತವಾದ ಸುಮಧುರವಾದ ರೀತಿಯಲ್ಲಿ ಅದು ನಡೆಸಲ್ಪಡುವಂಥದ್ದಾಗಿದೆ ಪ್ರಿಯರೇ. ಈಗ ನಾವು ಇದಕ್ಕೆ ಬರುವ 31ನೇ ಇದಕ್ಕೆ ಬರುವ ಜ್ಞಾನೋಕ್ತಿಗಳಿಗೆ, ಅದರಲ್ಲಿ ನಾವು 31ನೇ ಅಧ್ಯಾಯ 25ರಿಂದ 30ನೇ ವಚನದವರೆಗೆ ಓದಿಕೊಳ್ಳುವ ಜ್ಞಾನೋಕ್ತಿಗಳು. 31, 25ನೇ ವಚನದಿಂದ 30ನೇ ವಚನದವರೆಗೆ ನಾವು ಓದಿಕೊಳ್ಳುತ್ತೇವೆ. ಬಲವನ್ನು ತೇಜಸ್ಸನ್ನು ಹೊತ್ತುಕೊಂಡಿರುವಳು, ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು, ಸೋಮಾರಿತನದ ಅಂಗವನ್ನು ತಿನ್ನದೆ ವ್ಯಾಕೃತಿಗಳನ್ನೆಲ್ಲ ಮಾಡಿಕೊಳ್ಳುವುದು, ಮಕ್ಕಳು ಎದ್ದು ನಿಂತ ಆಕೆಯನ್ನು ಧನ್ಯರು ಎಂದು ಹೇಳುವುದು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ
ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡಿ 25 ವಚನ ಹೇಳ್ತದೆ, ಬಲವನ್ನು ತೇಜಸ್ಸನ್ನು ಹೊತ್ತುಕೊಂಡಿರುವಳು. ಯಾರು? ನಾನು ನೀವು. ಹೇಳುವ ಧೈರ್ಯವಾಗಿ, ನಾವು ಬಲವನ್ನು ತೇಜಸ್ಸನ್ನು ಹೊತ್ತುಕೊಂಡವರಾಗಿದ್ದೇವೆ. ಹಲ್ಲೆಲೂಯಾ. ನೀವು ಬಲವನ್ನು ತೇಜಸ್ಸನ್ನು, ಯಾರು? ಕ್ರಿಸ್ತನ ಬಲವನ್ನು, ಕ್ರಿಸ್ತನ ತೇಜಸ್ಸನ್ನು ನೀವು ಹೊತ್ತುಕೊಂಡವರಾಗಿದ್ದೀರಿ ಪ್ರಿಯರೇ. ನಿಮಗೆ ಯಾವ ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. ಯಾವ ಭಯ ಇಲ್ಲದೆ? ಭವಿಷ್ಯತ್ತಿನ ಭಯ ಇಲ್ಲದೆ ಸ್ತ್ರೀ ಏನ್ ಮಾಡ್ತಾಳೆ ಅಂತ ಅವಳು ನಗುತ್ತಿರುವಳು ಎಂಬುದಾಗಿ. ಪ್ರಿಯರೇ, ಅನೇಕ ರೀತಿಯಲ್ಲಿ ನಮಗೆ ಮಕ್ಕಳ ಬಗ್ಗೆ, ಫ್ಯೂಚರ್ ಬಗ್ಗೆ, ಎಜುಕೇಶನ್, ಅನೇಕ ರೀತಿಯಲ್ಲಿ ನಮಗೆ ಒಂದು ವೇಳೆ ಚಿಂತೆಗಳು ಏನು ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಾರೆ, ಭವಿಷ್ಯತ್ತಿನ, ಆ ದಿವಸದಂತೇಳಿ ಹೇಳಿಲ್ಲ ದೇವರು, ಫ್ಯೂಚರ್ ಇದೆ. ದೇವರು ಏನ್ ಹೇಳ್ತಾರೆ? ಒಂದು ದಿವಸ ಮಾತಾಡ್ತಿಲ್ಲ ದೇವರು. ಭವಿಷ್ಯತ್ತಿನ ಭಯವಿಲ್ಲದ ಅವಳು ಏನ್ ಮಾಡ್ತಾ ಇರುವಂತೆ ನಗುತ್ತಾ ಇರುವಳು. ಅದರಿಂದ ಹೇಳ್ತೇನೆ ಪ್ರೇರೆ, ಇವತ್ತಿಂದ ಏನೇ ನಿಮಗೆ ಚಿಂತೆ, ಏನೇ ಒಂದು ಭಾರ, ಏನೇ ಒಂದು ಇದ್ರೂ ಕೂಡ ದೇವರ ವಾಕ್ಯ ಹೇಳುವಾಗೆ 55ನೇ ಕೀರ್ತನೆ 25ನೇ ವಚನ ಹೇಳ್ತದಲ್ಲ, ಎಲ್ಲ ನಿಮ್ಮ ಚಿಂತ ಭಾರವನ್ನು ಕರ್ತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ಬೈ ಫೋರ್ಸ್ ಕೆಲವೊಮ್ಮೆ ನಮಗೆ ಚಿಂತ ಭಾರವನ್ನು ಕರ್ತನ ಮೇಲೆ ಹಾಕ್ಲಿಕ್ಕೆ ಏನಿಲ್ಲ, ಇಷ್ಟ ಇರುವುದಿಲ್ಲ, ಹೊತ್ತುಕೊಂಡೇ ಹೋಗ್ಲಿಕ್ಕೆ ಇಷ್ಟ. ಆದರೆ ಇವತ್ತಿನಿಂದ ಯಾವ ವಿಷಯದಲ್ಲಿ ನಿಮಗೆ ಚಿಂತೆ ಉಂಟು, ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಅಥವಾ ಫ್ಯೂಚರ್ ವಿಷಯದಲ್ಲಿ, ಮಕ್ಕಳ ಎಜುಕೇಶನ್ ಅಥವಾ ಮದುವೆ ಕಾಲ, ಯಾವ ವಿಷಯದಲ್ಲಿ ನಿಮಗೆ ಚಿಂತೆ ಇದ್ರೆ ಸಹ ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಕೀರ್ತನೆಗಳ 55-25ನೇ ವಚನ ಇರಬೇಕು ಮೋಸ್ಟ್ಲಿ ಅದು. ಆ ವಚನ ಆಧಾರದ ಪ್ರಕಾರ ನಿಮ್ಮೆಲ್ಲ ಚಿಂತ ಭಾರವನ್ನು ಕರ್ತನ ಮೇಲೆ ಹಾಕಿರಿ. ಯಾಕೆ? ಆತನ ಸುಮ್ಮನೆ ಮಲಗ್ತಾನ ದೇವರು? ಇಲ್ಲ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಯಾರಿಗೋಸ್ಕರ ಚಿಂತಿಸ್ತಾನೆ? ನಿಮಗೋಸ್ಕರ ಚಿಂತಿಸ್ತಾನೆ. ನಾನು ನಿಜ ಹೇಳ್ಬೇಕಾ, ನೀವು ನಿಮಗೋಸ್ಕರ ಚಿಂತಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೃಷ್ಟಿಕರ್ತ ನಿಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ ಪ್ರಿಯರೇ. ಆತ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಒಳ್ಳೆಯ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ದೇವರ ವಾಕ್ಯ ಹೇಳುವಂಥದ್ದು, ಭವಿಷ್ಯತ್ತಿನ ಭಯವಿಲ್ಲದೆ ಯಾವಾಗ ಸಹ ನಾವು ನಗುತ್ತಾ ಇರ್ಬೇಕು. ನಮ್ಮ ಮುಖದಲ್ಲಿ ಯಾವಾಗಲೂ ಸಹ ಸ್ಮೈಲ್ ಇರಬೇಕು ಪ್ರಿಯರೇ. ಏನೇ ಪರಿಸ್ಥಿತಿ ಇರ್ಬೋದು, ಪರಿಸ್ಥಿತಿಯನ್ನು ನೋಡಬೇಡಿ. ಪರಿಸ್ಥಿತಿಯನ್ನು ಬದಲಿಸಿದ ಶಕ್ತಿ ನಿಮ್ಮ ಒಳಗೆ ಆತ ಇಟ್ಟಿದ್ದಾನೆ. ಪರಿಸ್ಥಿತಿಯನ್ನು ಬದಲಿಸಿದ ಜೀವಳ ವಾಕ್ಯಗಳನ್ನ ಆತ ನಿಮ್ಮ ಒಳಗೆ ಇಟ್ಟಿದ್ದಾನೆ ಪ್ರೇರೆ. ಆ ಪರಿಸ್ಥಿತಿಯ ಮೇಲೆ ನೀವು ಜೀವಳ ವಾಕ್ಯಗಳನ್ನ ಘೋಷಿಸುವಾಗ ಆ ಪರಿಸ್ಥಿತಿಯು ಕೆಂಪು ಸಮುದ್ರವಾಗಿ ಭಾಗವಾಗಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಪರಿಸ್ಥಿತಿ ನೀವು ಇನ್ನು ಮುಂದೆ ನೋಡುವುದೇ ಇಲ್ಲ ಪ್ರೇರೆ. ಅದರಿಂದ ನಾನು ಇವತ್ತಿಂದ ನಿಮ್ಮಲ್ಲಿ ಒಂದು ವಿನಂತಿಸ್ತೇನೆ, ರಿಕ್ವೆಸ್ಟ್ ಮಾಡ್ತೇನೆ, ಯಾವ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಮುಖದಿಂದ ನಾವು ಹೋಗಲೇಬಾರದು. ಯಾವಾಗ ನಗುವವರಾಗಿರಿ. ಯಾಕೆ? ಕರ್ತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಸಂತೋಷ. ಎಲ್ಲಿ ಸಂತೋಷ? ಕರ್ತನ ಸಮ್ಮುಖದಲ್ಲಿ. ಕೀರ್ತನೆ 16:11 ವಚನ ಇರ್ತದೆ, ಕರ್ತನ ಸಮ್ಮುಖದಲ್ಲಿ, ಪ್ರೆಸೆನ್ಸ್ ಆಫ್ ಗಾಡ್, ಆತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಸಂತೋಷ. ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಪ್ರಿಯರೇ. ಅದರಿಂದ ಇವತ್ತು ಯಾವ ವಿಷಯದಲ್ಲಿ ಸಹ ಇವತ್ತಿಗೆ ಫುಲ್ ಸ್ಟಾಪ್ ಹಾಕಿ, ಇವತ್ತಿನವರೆಗೆ ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಿದ್ದೀರೋ ಅದನ್ನು ಪ್ರಾರ್ಥನೆ ಮಾಡಿ, ಚಿಂತೆ ಮಾಡಬೇಡಿ. ಯಾವ ವಿಷಯ ಬೇಕು ನಿಮಗೆ ಆ ವಿಷಯಗಳಿಗೋಸ್ಕರ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಆದರೆ ಇವತ್ತಿನಿಂದ ಯಾವ ವಿಷಯಕ್ಕೋಸ್ಕರ ಚಿಂತಿಸುವುದನ್ನು ಬಿಡಿರಿ ಪ್ರಿಯರೇ. ಕರ್ತನು ನಿಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ಆತನೇ ನಿಮ್ಮ ಮಾರ್ಗಗಳನ್ನು ಸರಾಗಗೊಳಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮಾರ್ಗಗಳು ಅದು ಕ್ರಿಕೆಟ್ ವೇಸ್ ಆಗಿರ್ಬೋದು, ಒಂದು ವೇಳೆ ನೆಟ್ಟಗೆ ಇಲ್ಲದಂತ ಮಾರ್ಗಗಳು ಆಗಿರ್ಬೋದು, ಅಥವಾ ಸನಾತನ ಮಾರ್ಗ ಆಗಿರದೇ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಿದೆ, ಆತ ನಿಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ಆತ ನಿಮ್ಮ ಕ್ರಿಕೆಟ್ ವೇಸ್ ಅನ್ನು ಆತನ ಸ್ಟ್ರೈಟ್ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇದು ದೇವರಿಂದ ಮಾತ್ರ ಸಾಧ್ಯ ಪ್ರೇರೆ. ನೆಕ್ಸ್ಟ್ ಹೇಳ್ತದೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು. ನಾವು ಏನನ್ನು ತೋರ್ಪಡಿಸುವವರಾಗಿದ್ದೇವೆ? ಜ್ಞಾನವನ್ನು. ಯಾವ ಜ್ಞಾನ? ದೇವರ ಜ್ಞಾನ, ಕ್ರಿಸ್ತನ ಜ್ಞಾನ. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಜ್ಞಾನ ಇರಬೇಕು ಪ್ರೇರೆ. ಕ್ರಿಸ್ತನ ಜ್ಞಾನ, ಕ್ರಿಸ್ತನ ಜ್ಞಾನ, ಆತನೇ ವಾಕ್ಯವೇ ಜ್ಞಾನವಾಗಿದೆ. ದೇವರ ಬಾಯಿಗೆ ಜ್ಞಾನಕ್ಕೆ ಮೂಲವಾಗಿದೆ. ಸೊ ನಮ್ಮ ಬಾಯಿಂದ ಏನ್ ಬರಬೇಕು? ದೇವರ ಮಾತುಗಳು. ಕ್ರಿಸ್ತನ ಜ್ಞಾನ ಅಂದ್ರೆ ದೇವರ ಮಾತುಗಳು ನಮ್ಮ ಬಾಯಿಂದ ಯಾವಾಗಲೂ ಹೊರಡುವಂತದ್ದಾಗಿರ್ಬೇಕು ಪ್ರಿಯರೇ. ನಾನು ಯಾವಾಗಲೂ ಸಹ ಒಂದು ಮಾತು ಹೇಳ್ತೇನೆ, ಅದು ಸ್ತ್ರೀಯರಿಗೆ ಮಾತ್ರ ಅಲ್ಲ, ಅದು ಜನರಲ್. ದೇವರ ವಾಕ್ಯ ಬಾಯಿಯನ್ನು ಕಾಪಾಡಿಕೊಳ್ಳುವ, ಬಾಯಿಯನ್ನು ಕಾಯುವನು ಜೀವವನ್ನು ಕಾಯುತ್ತಾನೆ, ಬಾಯಿಯನ್ನು ತೆರೆದು ಬಿಡುವನು ಆತ ನಾಶವಾಗ್ತಾನೆ ಎಂಬುದಾಗಿ. ಇದು ಸ್ತ್ರೀಯರಿಗೆ ಅನ್ವಯಿಸ್ತದೆ, ಪುರುಷರಿಗೆ ಅನ್ವಯಿಸ್ತದೆ. ಹೆಚ್ಚಾಗಿ ನಮಗೆ ಸ್ತ್ರೀಯರಿಗೆ ಅನ್ವಯಿಸ್ತದೆ. ಹಲ್ಲೆಲೂಯಾ. ಎಲ್ಲರಲ್ಲ, ಕೆಲವರು.
ಸೊ ಅದರಿಂದ ನಾವು ಸ್ತ್ರೀಯರಾಗಿ ಪ್ರತಿಯೊಬ್ಬರು ಫಸ್ಟ್ ಆಫ್ ಆಲ್ ನಾವು ಮಾಡಬೇಕು, ನಮ್ಮ ಬಾಯಿಗಳನ್ನು ಕಾಯಬೇಕು. ದಾವೀದನು ಒಂದು ಮಾತು ಹೇಳ್ತಾನೆ, ನನ್ನ ತುಟಿಗಳೆಂಬ ಕದವನ್ನು ಕಾಯಿ, ನನ್ನ ನಾಲಿಗೆಗೆ ನೀನು ಕಾವಲಿರಿಸು. ಆದ್ರಿಂದ ಸ್ತ್ರೀಯರಾಗಿ ನಮ್ಮ ತುಟಿಗಳನ್ನು ಕಾಯುವಂಥದ್ದು, ನಮ್ಮ ಬಾಯಿಗೆ ಕಾವಲಿರಿಸುವಂಥದ್ದು ಅದು ಬಹಳ ಬಹಳ ಪ್ರಾಮುಖ್ಯ. ತುಟಿಗಳನ್ನು ತೆರೆದು ಬಿಡುವನು ನಾಶವಾಗ್ತಾನಂತೆ, ದೇವರ ವಾಕ್ಯವನ್ನು ಉಲ್ಲಂಘಿಸುವ ನಾಶವಾಗ್ತಾನಂತೆ. ಈ ಎಲ್ಲ ಎಚ್ಚರಿಕೆ ಮಾತುಗಳು ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಬೇಕು. ಬೇರೆ ಎಲ್ಲಿ ನಾವು ಮಾತನಾಡಬೇಕು ಅಲ್ಲಿ ಮಾತ್ರ ಮಾತನಾಡಬೇಕು. ಅನೇಕ ವಚನ ನಿಮಗೆ ಗೊತ್ತುಂಟು, ನಾನು ಹೇಳಬೇಕಾಗಿಲ್ಲ. ಮಾತಾಡಿಗೆ ಪಾಪ ತಪ್ಪದು ಎಂಬುದಕ್ಕೆ ಜ್ಞಾನೋಕ್ತಿ ಹೇಳ್ತದೆ. ಸೊ ನಮ್ಮ ಬಾಯಿಂದ ಯಾವಾಗಲೂ ನಾವು ದೇವರನ್ನೇ ಕೇಳಿಕೊಳ್ಬೇಕು. ಸಾರಿ, ಈಗ ನಾನು ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನನ್ನ ತುಟಿಗಳನ್ನು ನಾನು ನನಗೆ ಮಾತ್ರ ಅಲ್ಲ, ನನ್ನ ಗಂಡನ ಪರವಾಗಿ, ಮಕ್ಕಳ ಪರವಾಗಿ ನಾನು ಇದನ್ನು ಆರೈಕೆ ಮಾಡ್ತೇನೆ. ದೇವರೇ, ನಮ್ಮ ತುಟಿಗಳೆಂಬ ಕದವನ್ನು ನೀನು ಕಾಯಿ ಸ್ವಾಮಿ, ನಮ್ಮ ನಾಲಿಗೆ ನೀನು ಕಾಪಾಡು. ನಮ್ಮ ಬಾಯಿಯೊಳಗಿಂದ ಯಾವುದೇ ಎಫೆಸದಲ್ಲಿ ಬರೆಯಲ್ಪಟ್ಟ ಹಾಗೆ ಹುಚ್ಚು ಮಾತು, ಹೊಲಸು ಮಾತು, ಕುಚ್ಚಂದಿ ಮಾತು ಇವು ಬೇಡ, ಇವು ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದರಿಂದ ನಾನು ಜನರಲ್ ಆಗಿ ಮಾತಾಡ್ತೇನೆ, ಸ್ತ್ರೀಯರಿಗೆ ಹೇಳುವಾಗ ನಾವು ಕೆಲವು ಸಂಗತಿಗಳನ್ನು ಹೇಳ್ತೇವೆ, ಆದರೆ ಈ ಬೇಸಿಕ್ ಥಿಂಗ್ಸ್ ನಮ್ಮಲ್ಲಿ ಬರುವಾಗ ನಮ್ಮ ಕುಟುಂಬ ಜೀವಿತ ಅದು ಆಟೋಮೆಟಿಕ್ ಆಗಿ ಕ್ರಿಸ್ತನಲ್ಲದು ಕಟ್ಟಲ್ಪಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಇವತ್ತಿನಿಂದ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳುವ, ಕರ್ತನೇ ಭಕ್ತಿಯನ್ನು ವೃದ್ಧಿ ಮಾಡುವಂತ, ಕಾಲಕ್ಕೆ ಉಚಿತವಾದ ಮಾತು, ಇನ್ನೊಬ್ಬರನ್ನು ಸಂತೈಸುವಂತ, ಇನ್ನೊಬ್ಬರನ್ನು ಕಟ್ಟುವಂತ, ಇನ್ನೊಬ್ಬರನ್ನು ಮೇಲಕ್ಕೆ ಎತ್ತುವಂತ, ಇನ್ನೊಬ್ಬರನ್ನು ಎನರ್ಜೈಸ್ ಮಾಡುವಂತ ಆ ಮಾತುಗಳೇ ನನ್ನ ಜೀವಿತದಿಂದ ಅದು ಹೊರಡಲಿ, ನನ್ನ ಬಾಯಿಂದ ಅದು ಹೊರಡಲಿ ಎಂಬುದಾಗಿ ನಾವು ಕರ್ತನಲ್ಲಿ ಕೇಳಿಕೊಳ್ಳುವಾಗ ಆತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾರೆ ಪ್ರಿಯರು. ನೀವು ನೋಡ್ತೀರಾ, ಅನೇಕ ಸ್ತ್ರೀಯರ ಜೀವಿತದಲ್ಲಿ ಸ್ತ್ರೀಯರು ಬೇಡವಾದ ಸಂಗತಿಗಳನ್ನು ಮಾತನಾಡುವಾಗ, ಇನ್ನೊಬ್ಬರಿಗೆ ನೋವಿಸುವಂತ ಸಂಗತಿಗಳನ್ನು ಮಾತನಾಡುವಾಗ ಎಷ್ಟೋ ವಿಶ್ವಾಸಿಗಳು ಸಭೆಗಳನ್ನು ಬಿಟ್ಟು ಹೋಗ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ಗಲಿಬಿಲಿ, ಅಸಮಾಧಾನ, ಜಗಳಗಳು. ಲೋಕದವರು ಏನ್ ಹೇಳ್ತಾರೆ, ಅತ್ಯ ಸೊಸೆ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ನೋಡಿ, ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಬಂದರೂ ಕೂಡ ಆಗ ಒಬ್ಬರಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವಾಗ ಆ ಕುಟುಂಬದಲ್ಲಿ ಸಮಾಧಾನ ನೆಲೆಗೊಳ್ಳುತ್ತದೆ. ನಮ್ಮ ದೇವರ ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಯಾವಾಗ ಈ ಮಾತುಗಳು ನಮ್ಮನ್ನದು ಎಚ್ಚರಿಸ್ತದೆ, ಆ ಸಮಯಗಳಲ್ಲಿ ನಮ್ಮ ಸಂಗಡದು ಮಾತನಾಡ್ತದೆ, ಆಗ ನಮ್ಮ ತುಟಿಗಳೆಂಬ ಕದವನ್ನು ನಾವು ಏನ್ ಮಾಡುವವರಾಗಿದೆ, ಕಾಯುವವರಾಗಿದ್ದೇವೆ. ಇದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಇದು ದಾವೀದನಿಗೆ ಸರಿಯಾಗಿ ತಿಳಿದಿತ್ತು ಪ್ರಿಯರೇ. ದಾವೀದನು ಹೇಳ್ತಾನೆ, ದುಷ್ಟನ ನನ್ನ ಮುಂದೆ ಇರೋ ನಾನು ಬಾಯಿಗೆ ಕೊಕ್ಕೆ ಹಾಕಿಕೊಂಡಿದ್ದೇನೆ ಎಂಬುದಾಗಿ. ಆಗ ಯಾವಾಗ ಎಷ್ಟು ನಾವು ಬಾಯಿಯನ್ನು ಕಾಪಾಡ್ತೇವೆ ಅಷ್ಟು ನಾವು ಜೀವವನ್ನು ಹೊಂದುತ್ತೇವೆ, ಅಷ್ಟು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗ್ತದೆ, ಅಷ್ಟು ನಮ್ಮ ಜೀವಿತದ ಮೂಲಕ ಕರ್ತನಿಗೆ ಮಹಿಮೆ ಉಂಟಾಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಸಂಗತಿಗಳು ಉಂಟು, ನಾನು ಅದನ್ನು ಕೆಲವರು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಕೆಯ ನಾಲಿಗೆಯ ಬುದ್ಧಿಯನ್ನು ಪ್ರೀತಿ ಪೂರ್ವಕವಾಗಿ ಹೇಳುವಂಥದ್ದಾಗಿದೆ. ಹಾಗಾದ್ರೆ ನಮ್ಮ ನಾಲಿಗೆ ಏನು ಹೇಳಬೇಕು? ಬುದ್ಧಿ ಮಾತುಗಳನ್ನು ಹೇಳುವಂತ ನಾಲಿಗೆ. ನನ್ನ ನಾಲಿಗೆ ನಿಮ್ಮ ನಾಲಿಗೆ ಆಗಿರಬೇಕು. ಅದು ಹೇಗಂತೆ? ಪ್ರೀತಿ ಪೂರ್ವಕವಾಗಿ ನಾವು ಬುದ್ಧಿ ಮಾತುಗಳನ್ನು ಹೇಳುವವರು ಆಗಿರ್ಬೇಕು ಪ್ರಿಯರೇ. ತಪ್ಪು ಮಾಡಿದಾಗ ನಮ್ಮ ಮಕ್ಕಳು, ಇವನ್ ನಮ್ಮ ಗಂಡಂದಿರ, ಯಾರು ಗಂಡನಿಗೆ ಹೆಂಡತಿ ಕರೆಕ್ಷನ್ ಮಾಡ್ಬೋದು, ಹೆಂಡತಿ ಗಂಡ ಕರೆಕ್ಷನ್ ಮಾಡ್ಬೋದು. ಅದು ದೇವರ ವಾಕ್ಯದಿಂದ ಹೊರಗೆ ಬಂದಾಗ ಒಬ್ಬರಿಗೊಬ್ಬರು ನಾವು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಎಂಬುದರಲ್ಲಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಮಕ್ಕಳನ್ನು ಏವಾಗ ಅವರು ತಪ್ಪು ಮಾಡ್ತಾರೆ, ಆಗ ನಾವು ಅವರಿಗೆ ದೇವರ ವಾಕ್ಯದ ಮೂಲಕ ಅವರನ್ನು ನಾವು ಸರಿಪಡಿಸುವಾಗ ಅವರ ಜೀವಿತವನ್ನು ಸರಿಯಾಗಿ ಕಟ್ಟಲ್ಪಡುವಂಥದ್ದಾಗಿದೆ. ಯಾವಾಗ ನಾವು ತಪ್ಪು ಮಾಡಿದಾಗ ಏನಾದ್ರೂ ದೇವರ ವಾಕ್ಯದ ಮೂಲಕ ಅದನ್ನು ನಾವು ಸರಿಪಡಿಸದಿದ್ರೆ ಅದೇನಾಗ್ತದೆ, ಅದು ಮುಂದೆ ಅದು ಬೆಳೆದುಕೊಂಡದು ಹೋಗುವಂಥದ್ದಾಗಿದೆ. ಅದರಿಂದ ನಮ್ಮ ನಾಲಿಗೆ ಏನಾಗಬೇಕಂತೆ? ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಅದು ಹೇಳುವಂಥದ್ದಾಗಿರಬೇಕು. ಸೋಮಾರಿತನದ ಅನ್ನವನ್ನು ತಿನ್ನದೆ ನಾವು ಸ್ತ್ರೀಯರಾಗಿ ಅಥವಾ ಹೆಣ್ಣು ಮಕ್ಕಳಾಗಿ ನಾವು ಸೋಮಾರಿತನದ ಅನ್ನವನ್ನು ತಿನ್ನಬಾರದು. ಅಂದರೆ ನಾವು ದೇವರ ಮಕ್ಕಳಾಗಿ, ಸ್ತ್ರೀಯರಾಗಿ ನಾವು ಸೋಮಾರಿಗಳಾಗಿರಬಾರದು. ಯಾವುದೇ ಗೃಹಕೃತ್ಯಗಳನ್ನು, ಮನೆ ಕೆಲಸ ಕಾರ್ಯಗಳನ್ನು ನಿಭಾಯಿಸುವುದರಲ್ಲಾಗಲಿ, ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಾಗಲಿ, ಆತ್ಮಿಕತೆಯಲ್ಲಿ ಯಾವ ವಿಷಯದಲ್ಲಿ ಕೂಡ ನಾವು ಸೋಮಾರಿಗಳಾಗಿರಲೇಬಾರದು ಪ್ರಿಯರೇ. ಹಲ್ಲೆಲೂಯಾ. ಅದೊಂದು ಸ್ಪಿರಿಟ್, ಅದೊಂದು ಆತ್ಮ. ಸೊ ನಮ್ಮಿಂದ ಎಷ್ಟರ ಮಟ್ಟಿಗೆ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟಾ, ನಮ್ಮ ಬಲಹೀನತೆಯಲ್ಲಿ ಕರ್ತ ನಮಗೆ ಬಲವಾಗಿದ್ದುಕೊಂಡು ಆತ ನಮಗೆ ಸಹಾಯ ಮಾಡಿ ಆತ ನಮ್ಮನ್ನು
ನಡೆಸುವಾತನಾಗಿದ್ದಾನೆ. ಯಾವಾಗ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಬಲ ಇರುವುದಿಲ್ವೋ, ನಮ್ಮಲ್ಲಿ ಸಾಮರ್ಥ್ಯ ಇರುವುದಿಲ್ವೋ, ಆಗ ಪವಿತ್ರಾತ್ಮನೆ ನಿನ್ನ ಎಬಿಲಿಟಿಯಿಂದ, ನಿನ್ನ ಸಾಮರ್ಥ್ಯದಿಂದ, ನಿನ್ನ ಬಲದಿಂದ ನಿನ್ನನ್ನು ತುಂಬಿಸು ಸ್ವಾಮಿ. ಈ ಕೆಲಸವನ್ನು ಮಾಡಿ ನಿನ್ನಗೆ ಕೃಪೆಯನ್ನು ಕೊಡು ಎಂಬುದಾಗಿ ಕೇಳಿಕೊಳ್ಳುವಾಗ, ಅದು ಅಫಿಷಿಯಲ್ ವರ್ಕ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಸೇವೆ ಜವಾಬ್ದಾರಿ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ವರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಎಲ್ಲಿ ಇದ್ರೂ ಕೂಡ ದೇವರು ನಮಗೆ ಸಾಮರ್ಥ್ಯವನ್ನು ಕೊಡುವಾಗ ಅದರಿಂದ ಎಲ್ಲವನ್ನು ನಮಗೆ ಮಾಡಲು ಸಾಧ್ಯ ಇರ್ತದೆ. ಹಲ್ಲೆಲೂಯಾ. ಅದನ್ನು ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಎಲ್ಲಿದ್ದುಕೊಂಡು? ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು, ನನ್ನನ್ನು ನಿಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು, ನಿಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನೀವು ಎಲ್ಲವನ್ನು ಮಾಡಲು ಶಕ್ತರಾಗಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಕರ್ತ ನಿಮಗೆ ಬಲವನ್ನು ಕೊಡ್ತಾರೆ. ಯಾವುದೇ ವಿಷಯದಲ್ಲಿ ಭಯಪಡಬೇಡ್ರಿ. ನಿಮ್ಮಿಂದ ಆಗದಂಥದ್ದು ಒಂದೂ ಇಲ್ಲ. ಕರ್ತನ ಆಗದಂಥ ಸಂಗತಿಗಳನ್ನ ನಿಮ್ಮ ಮೂಲಕ ಆತನ ಆಗುವಂತೆ ಮಾಡುವಂತನಾಗಿದ್ದಾನೆ. ಯಾಕೆ? ಆತನ ನಾಮದ ಮಹಿಮೆಗೋಸ್ಕರ ನೀವು ಸಾಕ್ಷಿ ಹೇಳುವಂತೆ, ಆತನ ನಾಮ ನಿಮ್ಮ ಮೂಲಕ ಮಹಿಮೆ ಹೊಂದುವಂತೆ. ಇದು ನಾನು ಮಾಡಿದೆ. ನಾನು ಸೈನ್ಸ್ ಸ್ಟೂಡೆಂಟ್, ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ. ನನಗೆ ಮತ್ತು ಅಕೌಂಟ್ಸಿಗೆ ಆಗುವುದೇ ಇಲ್ಲ, ನನಗೆ ಅದು ಇಷ್ಟವಲ್ಲ ಆ್ಯಕ್ಚುಲಿ. ಆದರೆ ನನ್ನನ್ನು ದೇವರು ಒಂದು ಕಾಲೇಜಲ್ಲಿ ಆ ಅಕೌಂಟ್ಸ್ ಮಾಡುವ ಮುಖಾಂತರ ದೇವರು ನನಗೆ ಸರಿಯಾಗಿ ಟ್ರೈನ್ ಮಾಡಿದ್ದಾರೆ. ನನಗೆ ಇಷ್ಟ ಇಲ್ಲದಾದ ಸಬ್ಜೆಕ್ಟ್ ಆ್ಯಕ್ಚುಲಿ. ಆದರೆ ದೇವರ ಕೃಪೆಯಿಂದ ಅದೆಲ್ಲವೂ ನನಗೆ ಮಾಡಿ ಆತನಿಗೆ ಕೃಪೆಯನ್ನು ಕೊಟ್ಟದ, ಆತನಿಗೆ ಜ್ಞಾನ ಕೊಟ್ಟದ, ಆತನಿಗೆ ಸಾಮರ್ಥ್ಯವನ್ನು ಕೊಟ್ಟದ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿಮಗೆ ಆಗದಂಥ ಕಾರ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಇದು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ನೀವು ಆತುಕೊಳ್ಳುವಾಗ, ಆತನಲ್ಲಿ ನೀವು ಭರವಸೆ ಇಡುವಾಗ, ಆತನನ್ನೇ ದೃಷ್ಟಿಸುವಾಗ, ಆತ ನಿಮಗೆ ಆ ಬಲವನ್ನು ಕೊಟ್ಟು ಆತ ನಿಮ್ಮನ್ನು ಅಲ್ಲಿ ಮೇಲೆ ಕೆತ್ತುವಂತನಾಗಿದ್ದಾನೆ. ಆತ ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುವಂತ ಕರ್ತನಾಗಿದ್ದಾನೆ. ಇವತ್ತು ಯಾಕೆ ನಾನು ಹೇಳಿದೆ? ನನ್ನ ಕರ್ತ ನನಗೆ ಸಹಾಯ ಮಾಡಿದಕ್ಕಾಗಿ, ಇವತ್ತು ನನ್ನ ಕರ್ತನ ನಾಮದ ಮಹಿಮೆಗಾಗಿ ನಾನು ಹೇಳಿದ್ದೇನೆ ಪ್ರಿಯರೇ. ಹಾಲೆಲೂಯಾ. ನಾನಲ್ಲಿ ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ, ನಮ್ಮ ಆಡಿಟೆಡ್ ಸ್ಟೇಟ್ಮೆಂಟ್ ಬರುವಾಗ, ಮೊದಲು ಕಲಿತವರು ಕಾಮರ್ಸ್ ಎನ್ಕಾಮ್ ಎಲ್ಲ ಮಾಡಿದವರಿಗೆ ಕೂಡ ಪೈಸದಲ್ಲಿ ಡಿಫರೆನ್ಸ್ ಇತ್ತು. ಅದು ದೇವರ ಕೃಪೆಯಿಂದ ನಾನು ಮಾಡಿದಂಥ ಅಕೌಂಟ್ಸಲ್ಲಿ ಆಡಿಟೆಡ್ ಸ್ಟೇಟ್ಮೆಂಟ್ ಬರುವಾಗ ಒಂದು ಪೈಸೆ ಕೂಡ ಅದರಲ್ಲಿ ಡಿಫರೆನ್ಸ್ ಇರಲಿಲ್ಲ ಪ್ರಿಯರೇ. ಇದನ್ನು ಯಾರು ಮಾಡಿ ಕೃಪೆ ಕೊಟ್ಟದು? ಯಾವ ಜ್ಞಾನ ಇಲ್ಲದ ನನಗೆ ದೇವರು ಆತನ ಜ್ಞಾನವನ್ನು ಕೊಟ್ಟು ಆತನ ತಲೆ ಎತ್ತುವಂತೆ ಮಾಡಿದ್ದಾನೆ ಪ್ರಿಯರೇ. ಅದರಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಿಮ್ಮಿಂದ ಆಗದಂಥ ಯಾವುದಿಲ್ಲ. ನಾನು ಯಾವತ್ತೂ ಎಣಿಸಲಿಲ್ಲ ನಾನು ಸೇವೆಗೆ ಬರ್ತೇನೆ, ಹೀಗೆ ಮಾತಾಡ್ತಾನೆ ಅಂದರೆ ನನಗೆ ತುಂಬ ಶೈ ನೇಚರ್. ಅಂದರೆ ಮೊದಲು ನಾನೆಲ್ಲ ಕಾಂಪೀಟ್ ಮಾಡ್ತಿದ್ದೆ, ಏನು ಸ್ಪೀಚಲ್ಲಿ ಇತ್ತಲ್ಲ ನಮಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಹಾಗೆಲ್ಲ ನಾನು ಕಾಂಪೀಟ್ ಮಾಡ್ತಿದ್ದೆ. ಕಾಲೇಜಿಗೆ ಬಂದಾಗ ನಾನು ಮೈಸೂರಲ್ಲಿ ಮಾಡಿದ್ದು. ನನಗೆ ಡಿಬೇಟ್ ಕಾಂಪಿಟೇಷನ್ ಇತ್ತು. ನಮ್ಮ ಕನ್ನಡ ಬೇರೆ, ಅಲ್ಲಿಯವ್ರದ್ದು ಕನ್ನಡ ಬೇರೆ. ಸೊ ನನಗೆ ಕನ್ನಡ ಡಿಬೇಟ್ ಇದ್ದಾಗ ನಾನು ಕನ್ನಡ ಡಿಬೇಟ್ ಮಾಡಿ ಬಂದೆ. ನಮ್ಮ ಕಾಲೇಜಿಗೆ ಬಂದಮೇಲೆ ಎಲ್ಲ ನನಗೆ ಏನು ಮಾಡಿದ್ರು, ನಿಮಗೆ ಕನ್ನಡ ಬರೋದಿಲ್ವಾ ಅಂತೇಳಿ ನಾನು ಹೇಳಿದಾಗೆ ನಮ್ಮ ಸೀನಿಯರು ಸ್ಟೂಡೆಂಟ್ಸ್ ಬಂದಾಗ ನಾವು ರಿಪೀಟ್ ಮಾಡ್ತಿದ್ರು. ಆಗ ನನಗೆ ಏನಾಯಿತು, ಇನ್ನು ಮುಂದೆ ನಾನು ಯಾವುದೇ ಒಂದು ಡಿಬೇಟ್ ಅಥವಾ ಯಾವುದೇ ಒಂದು ಸ್ಪೀಚಿಗೆ ನಾನು ಹೋಗುವುದೇ ಇಲ್ಲ ಎಂಬುದಕ್ಕೆ ನಾನು ತೀರ್ಮಾನ ಮಾಡಿದೆ. ಇದೇ ಸಭೆಗೆ ಬಂದಾಗ, ಇದೇ ಪುಲ್ಪಿಟ್, ಇದೇ ಸ್ಟೇಜಲ್ಲಿ ತನ್ನ ಮಟ್ಟಿಗೆ ಇರುವ ಟೈಮಿಗೆ ಅವರು ಹೇಳಿದ್ರು, ನೀನು ವಾಕ್ಯ ಕೊಡಬೇಕು ಎಂಬುದಾಗಿ. ಆಗ ನನಗೇನಾಯಿತು, ನನ್ನ ಮೈಂಡಲ್ಲಿ ಏನುಂಟು, ಎಲ್ಲ ಹುಡುಗರಿದ್ರಲ್ಲ ಅವರೆಲ್ಲ ಹೇಳಿದ್ರಲ್ಲ, ಇದು ನಾನು ಹೇಳಿದಾಗ ರಿಪೀಟ್ ಮಾಡಿ. ಇಲ್ಲಿ ನಮ್ಮ ಸ್ಲೋ ಅಲ್ಲ ಕನ್ನಡ, ನಮ್ಮದು ಅಲ್ಲಿ ಬೇರೆ ಸ್ವಲ್ಪ ಫಾಸ್ಟಾಗಿ ಹೊರಟುಕೊಂಡು. ಸೊ ಆಗೇನು ಮಾಡಿದ್ರು, ನನಗಿದು ಫಿಯರ್, ಶೈ ನೇಚರ್ ಬೇರೆ, ಇದು ಅದೇ ಮೈಂಡಲ್ಲಿ ತಿರುಗುತ್ತಿತ್ತು. ನನಗೆ ಫಸ್ಟಿಗೆ ಏನಾಯಿತು, ನನಗೆ ಅವರು ಯಾರು ತುಂಬ ಮಂದಿ ಇದಿತ್ತು, ಯೂತ್ಸ್ ಇದ್ದು, ಜನ್ಸ್ ಇದ್ದು. ನಾನು ಆಚೆ ನೋಡಲೇ ಇಲ್ಲ. ಏನೋ ದೇವರ ನನಗೆ ಸಹಾಯ ಮಾಡಿರೋದಕ್ಕೆ ನಾನು ಆ ದಿವಸ ನಾನು ಮಾತನಾಡಿದ್ದೆ. ಆದರೆ ಅದರ ನಂತರ ದೇವರು ನನಗೆ ಆ ಕೃಪೆಯನ್ನು ಕೊಟ್ಟರು. ಕೆಲವು ನಾವು ಏನು ಮಾಡ್ತೇವೆ ಗೊತ್ತುಂಟ, ಸೈತಾನ ಕುಗ್ಗಿಸೋದಲ್ಲಿ ನಿನ್ನಿಂದ ಆಗೋದಿಲ್ಲ, ನಿನಗೆ ಭಯವನ್ನು ತರ್ತಾನೆ, ಅಥವಾ ನಿನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತರ್ತಾನೆ, ನಿನ್ನಿಂದ ಆಗೋದೇ ಇಲ್ಲ ಎಂಬ ಆ ಒಂದು ಮೊದಲು ನಡೆದಂಥ ಏನಾದರೂ ನೆಗೆಟಿವ್ ಸಂಗತಿಗಳು ನಿಮ್ಮಲ್ಲಿ ಇರುವುದಾದರೆ, ಯಾರೋ ಏನೋ ನಿಮ್ಮ ಬಗ್ಗೆ ಹೇಳಿದಂಥ ಸಂಗತಿಗಳು ನಿಮ್ಮಲ್ಲಿ ಆಳ್ವಿಕೆ ಮಾಡುವಾಗ, ಸೈತಾನ ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ನೋಡುವಾಗ, ಆ ಒಂದು ಸೈತಾನ ಸ್ವರಕ್ಕೆ ನೀವು ಕಿವಿಗೊಡದೆ ನೀವು ಮುಂದೆ ಹೋಗುವಾಗ ದೇವರಾತ್ಮ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಇವತ್ತು ನಿಂತು ಹೇಳುವಂತೆ ನನಗೆ ಯಾವ ಭಯ ಕೂಡ ಇಲ್ಲ, ಯಾವ ಶೈ ನೇಚರ್ ಕೂಡ ನನಗೆ ಈಗ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದರಿಂದ ನನ್ನನ್ನು ನಿಲ್ಲಿಸಿದ ದೇವರು, ಅದೇ ದೇವರು ನಿಮ್ಮನ್ನು ಕೂಡ ಆತನು ನಿಲ್ಲಿಸುವಾತನಾಗಿದ್ದಾನೆ. ನಿಮ್ಮನ್ನು ಕೂಡ ತನ್ನ ಸೇವೆಯಲ್ಲಿ ಆತನು ಉಪಯೋಗಿಸುವಾತನಾಗಿದ್ದಾನೆ ಪ್ರಿಯರೇ. ದೇವರು ಯಾರಿಗೆ ಯಾವ ರೀತಿಯಲ್ಲಿ ಪಕ್ಷಪಾತ ಮಾಡುವ ದೇವರಲ್ಲ. ಅವರ್ ಗಾಡ್ ಇಸ್ ಇಂಪಾರ್ಷಿಯಲ್ ಗಾಡ್. ನಮ್ಮ ದೇವರು ಪಕ್ಷಪಾತ ಮಾಡಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಯಾರ ಕುರಿತಾಗಿ ಕೂಡ ದೇವರು ಪಕ್ಷಪಾತ ಮಾಡುವುದಿಲ್ಲ.
ದೇವರಿಗೆ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದೊಂದು ಉದ್ದೇಶ ಇದೆ ಪ್ರಿಯರೇ. ಆ ಉದ್ದೇಶಕ್ಕೆ ನೀವು ದೇವರಿಗೆ ಒಪ್ಪಿಸಿ ಕೊಡುವಾಗ ಆತ ನಿಮಗೆ ಸ್ಪೆಸಿಫಿಕ್ ಗ್ರೇಸ್, ನಿರ್ದಿಷ್ಟವಾದ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಯಾವ ಭಾಗದಲ್ಲಿ ಆತನು ಉಪಯೋಗಿಸಬೇಕಾ ಆ ಭಾಗದಲ್ಲಿ ಆತ ನಿಮ್ಮನ್ನು ಮೈಟಾಗಿ ಉಪಯೋಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ವಾಕ್ಯಕ್ಕೆ ಹೋಗುವ ಸಮಯ ಆಗ್ತೂ ಉಂಟು. ಸೊ ನೆಕ್ಸ್ಟ್ ಹೇಳ್ತದೆ 27ನೇ ವಚನದಲ್ಲಿ, ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಗೃಹಕೃತ್ಯಗಳನ್ನೆಲ್ಲ, ಮನೆ ಕೆಲಸ ಕಾರ್ಯಗಳನ್ನೆಲ್ಲ ಆಕೆ ಏನ್ ಮಾಡ್ತಾಳಂತ ಆಕೆ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಹಲ್ಲೆಲೂಯಾ. ಮಕ್ಕಳೇನಂತ ಎದ್ದು ನಿಂತು ಆಕೆಗೆ ಧನ್ಯಳು ಎಂಬುದಾಗ ಆಕೆ ಮಕ್ಕಳವರಿಗೆ ಹೇಳ್ತಾರೆ. ಒಂದು ವೇಳೆ ನಿಮಗೆ ಮಕ್ಕಳು ಇಲ್ಲದಿದ್ದರೆ ಸಹ ಆತ್ಮಿಕ ಮಕ್ಕಳು ನಿಮ್ಮನ್ನು ಎದ್ದು ಧನ್ಯರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಹಲ್ಲೆಲೂಯಾ. ಸ್ಪಿರಿಚುವಲ್ ಚಿಲ್ಡ್ರನ್. ಅದರಿಂದ ಮಕ್ಕಳು ತಾಯಿಯನ್ನು ತಂದೆಯನ್ನು ಗೌರವಿಸಬೇಕು. ಮಕ್ಕಳು ಕೂಡ ತಂದೆ ತಾಯಿಯನ್ನು ಗೌರವಿಸಬೇಕು. ಕರ್ತನಲ್ಲಿರೋರಿಗೆ ತಕ್ಕಂತೆ ನೀವು ನಿಮ್ಮ ತಂದೆ ತಾಯಿಯವರಿಗೆ ವಿಧಿತುಳ್ಳವರಾಗಿರಿ ಎಂಬುದಾಗಿ ದೇವರು ವಾಕ್ಯ ಭೂಮಿಯ ಮೇಲೆ ಬಹುಕಾಲ ಬದುಕೋರು ಎಂಬುದಾಗಿ. ಅದರಿಂದ ನಾವು ಪ್ರತಿಯೊಬ್ಬರಿಗೆ ಒಂದೊಂದು ಪ್ರೋಟೋಕಾಲ್ ಇದೆ. ಗಂಡನಿಗೆ ಹೇಗೆ ಜೀವಿಸಬೇಕು, ಹೆಂಡತಿ ಹೇಗೆ ಜೀವಿಸಬೇಕು, ಮಕ್ಕಳು ಹೇಗೆ ಜೀವಿಸಬೇಕು, ಅತ್ತೆ ಹೇಗೆ ಜೀವಿಸಬೇಕು, ಸೊಸೆ ಹೇಗೆ ಜೀವಿಸಬೇಕು, ಎಲ್ಲರಿಗೆ ಸಹ ಅವರವರ ಪಾರ್ಟ್, ಅವರವರ ರೋಲ್ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರವರ ಒಂದು ರೋಲನ್ನು ನಿಭಾಯಿಸಿದ್ರೆ, ಅವರವರ ಕಾರ್ಯಗಳನ್ನು ನಿಭಾಯಿಸುವಾಗ ಆ ಕುಟುಂಬ ಸುಂದರವಾದ ಕುಟುಂಬ ಆಗೋದು ಮಾರ್ಪಡುವಂಥದ್ದಾಗಿದೆ. ಸ್ತ್ರೀಯರು ನಮ್ಮ ಗಂಡಂದರಿಗೆ ನಾವು ಅಧೀನರಾಗಿ ಜೀವಿಸಬೇಕಾಗಿದೆ ಪ್ರೇರೆ. ಇದು ಕರ್ತನು ಕೊಟ್ಟಂತ ಒಂದು ನಿಯಮವಾಗಿದೆ. ಒಂದೆಡೆ ಗಂಡನು ಕರ್ತನಲ್ಲಿ ಇರಲಿ ಇಲ್ಲದಿರಲಿ, ನಾವು ನಮ್ಮ ಗಂಡಂದರಿಗೆ ನಾವು ಅಧೀನರಾಗಲೇಬೇಕು. ನಾವು ದೇವರ ವಾಕ್ಯಕ್ಕೆ ಅಧೀನರಾಗಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಅದು ನೆಲೆಗೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಗಂಡಂದಿರು ಕೂಡ ಅವರವರ ಹೆಂಡತಿಯರನ್ನು ಯಥಾರ್ಥವಾಗಿ ಅವರ ಪ್ರೀತಿ ಮಾಡುವವರಾಗಿರಬೇಕು. ಅದೇ ರೀತಿಯಲ್ಲಿ ಮಕ್ಕಳು ಅವರವರ ತಂದೆ ತಾಯಿಗಳನ್ನು ಅವರು ಸನ್ಮಾನಿಸಬೇಕು, ಗೌರವಿಸಬೇಕು. ಇದು ಒಂದು ಕುಟುಂಬದ ಒಂದು ಪ್ರೋಟೋಕಾಲ್ ಆಗಿದೆ. ಇದು ಕುಟುಂಬ ಜೀವಿತದ ಒಂದು ಅಡಿಪಾಯ. ಹಲ್ಲೆಲೂಯಾ. ಇದು ಫೌಂಡೇಶನ್ ಆಗಿದೆ ಪ್ರೇರೆ. ನೆಕ್ಸ್ಟ್ ಹೇಳ್ತದೆ 28ನೇ ವಚನದಲ್ಲಿ, ಮಕ್ಕಳು ಎದ್ದು ನಿಂತ ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡು. ಅನೇಕ ಸ್ತ್ರೀಯರಿದ್ದಾರೆ, ಆದ್ರೆ ಅವರೆಲ್ಲರಿಗಿಂತಲೂ ಯಾರು ಶ್ರೇಷ್ಠಳು? ನೀನೇ ಶ್ರೇಷ್ಠಳು. ನಾನು ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತೇನೆ, ಇಷ್ಟವರೆಗೆ ನಿಮ್ಮ ಗಂಡಂದಿರು ಹೇಳದಿದ್ರೆ ಇವತ್ತಿಂದ ಅವರು ಹೇಳುವವರಾಗಿರ್ತಾರೆ. ಹಲ್ಲೆಲೂಯಾ. ಇನ್ನು ಯಾವ ಗಂಡಂದಿರು ಕೂಡ ನಿಮ್ಮ ಯಾರ ಹೊರಗಿನ ತೋರಿಕೆಯನ್ನು ನೋಡದೆ ನಿಮ್ಮೊಳಗಿರುವ ಕ್ರಿಸ್ತನನ್ನು ನೋಡಿ ಅವರು ಕ್ರಿಸ್ತನ ವಾಕ್ಯದ ಮೂಲಕ ನಿಮ್ಮನ್ನು ಅವರು ಬಲಪಡಿಸುವವರಾಗಿದ್ದಾರೆ, ಅವರು ಎನ್ಕರೇಜ್ ಮಾಡುವವರಾಗಿದ್ದಾರೆ, ಅವರು ಕ್ರಿಸ್ತನ ವಾಕ್ಯ ನಿಮ್ಮ ಮೇಲೆ ಅವರು ಘೋಷಿಸುವವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪತಿ ಏನಂತೆ ತನ್ನ ಹೆಂಡತಿ ಅನೇಕ ಸ್ತ್ರೀಯರಿದ್ರೆ ಸಹ ಅವರೆಲ್ಲರಿಗಿಂತ ನೀನೇ ಶ್ರೇಷ್ಠಳೆಂದು ಹೇಳ್ತಾರೆ. ನೋಡಿ, ಈಗಿನ ಕಾಲದಲ್ಲಿ ನೋಡುವಾಗ ಅನೇಕ ಪುರುಷರಾಗಲಿ ಸ್ತ್ರೀಯರಾಗಲಿ ಮದುವೆ ಯವನ ಕಾಲದಲ್ಲಿ ನೋಡುವಾಗ ಅವರು ಫಸ್ಟ್ ಆಫ್ ಆಲ್ ನೋಡುವಂಥದ್ದು ಸೌಂದರ್ಯ. ಏನು ನೋಡ್ತಾರೆ? ಫಸ್ಟ್ ಸೌಂದರ್ಯ ನೋಡ್ತಾರೆ, ಎಜುಕೇಶನ್ ನೋಡ್ತಾರೆ, ಮತ್ತೆ ಆಸ್ತಿ ಏನೆಲ್ಲ ನೋಡ್ತಾರೆ ಅಲ್ವಾ? ಇದೆಲ್ಲ ಏನು? ಹೊರಗಿನ ತೋರಿಕೆ. ಮನುಷ್ಯರು ಸಾಮಾನ್ಯವಾಗಿ ಈ ಒಂದು ವಿಶ್ವಾಸಿಗಳು ಕೂಡ ಈಗಿನ ಅಂಥದೇ ಕಾರ್ಯಗಳನ್ನು ನೋಡ್ತಾರೆ. ಆದರೆ ನೀವು ಕ್ರಿಸ್ತನಲ್ಲಿರುವಾಗ ಪ್ರಥಮವಾಗಿ ನಾವು ನೋಡಬೇಕಾದದ್ದು ಆತನಲ್ಲಿ ಕ್ರಿಸ್ತನ ಇದ್ದಾನೋ ಎಂಬುದಾಗಿ. ಆತನ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಾಳೋ ಎಂಬಂಥದ್ದನ್ನು ನೋಡುವಂಥದ್ದು ಬಹಳ ಪ್ರಾಮುಖ್ಯ. ನಿಮ್ಮ ಆಂತರ್ಯವಾದ ಸೌಂದರ್ಯವನ್ನು ನೋಡುವಂಥದ್ದು ಬಹಳ ಪ್ರಾಮುಖ್ಯ. ಕ್ರಿಸ್ತನ ಸ್ವಭಾವಗಳು ನಿನ್ನಲ್ಲಿ ಕಾಣಿಸಲ್ಪಡ್ತಿದೆಯೋ ಅದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ನಾನು ಹೇಳ್ತೇನೆ, ಒಂದು ವೇಳೆ ನಮಗೆ ಸೌಂದರ್ಯ ಇದ್ರು, ಎಜುಕೇಶನ್ ಇದ್ರು, ಎಷ್ಟು ಆಸ್ತಿ ಪಾಸ್ತಿ ಇದ್ರು, ಕ್ರಿಸ್ತನ ಸೌಂದರ್ಯ, ಕ್ರಿಸ್ತನ ಕ್ಷಮಾಪಣೆ, ಕ್ರಿಸ್ತನ ಪ್ರೀತಿ, ಆ ಕ್ರಿಸ್ತನ ತಾಳುಕೆ, ಸೈರಣೆ, ಉಪಕಾರ, ಅತಿಥಿ ಸತ್ಕಾರ, ನೀತಿ, ಸಾತ್ವಿಕತೆ, ದೀನಭಾವ, ಇದು ಯಾವುದು ನನ್ನಲ್ಲಿ ನಿಮ್ಮಲ್ಲಿ ಇಲ್ಲದಿದ್ರೆ, ಅವಳನ್ನು ಹೇಳ್ತಾನೆ ಕ್ರಿಸ್ತ ನಂಬಿಕೆ ನಿಮ್ಮಲ್ಲಿ ಇಲ್ಲದಿದ್ರೆ ನೀವು ಯಾರು? ಅಯೋಗ್ಯರು ಎಂಬ. ಅದರಿಂದ ಪ್ರಿಯರೇ, ನೀವೆಲ್ಲ ರಕ್ಷಣೆ ಹೊಂದಿದ್ದೀರಿ ಎಂದು ನಂಬುತ್ತೇನೆ. ಒಂದು ವೇಳೆ ರಕ್ಷಣೆ ಹೊಂದಿದವರು ಯಾರಾದರೂ ಈ ಹಾಲ್ನಲ್ಲಿ ಇರುವುದಾದರೆ ಇವತ್ತೇ ನಿಮಗೆ ಅದು ಸುಪ್ರಸನ್ನತೆ ದಿನವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನಾಗಿ ನಿಮ್ಮ ಹೃದಯದೊಳಗೆ ಸ್ವೀಕರಿಸುವಾಗ, ನನ್ನ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಸತ್ತನು, ಕಲ್ವರಿ ಕ್ರೂಜಲ್ಲಿ ಸತ್ತಿದ್ದಾನೆ, ಮೂಡಲ್ಪಟ್ಟು 3ನೇ ದಿವಸದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನೀವು ನಂಬುವಾಗ, ಹೃದಯದಿಂದ ನಂಬುವಾಗ ನಿಮಗೆ ನೀತಿ ದೊರಕುತ್ತದೆ.
ರಕ್ಷಣೆ ಉಂಟಾಗ್ತದೆ, ಅವರು ದೇವರ ಮಕ್ಕಳಾಗಿ ಮಾರ್ಪಡುತ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅದರಿಂದ ನಾವು ಯಾವಾಗ ಸಹ ನನ್ನಲ್ಲಿ ನಿಮ್ಮಲ್ಲಿ ಸಾತ್ವಿಕತೆ, ದೀನಭಾವ, ಕ್ಷಮಾಪಣೆ, ಪ್ರೀತಿ, ಸೈರಣೆ, ಉಪಕಾರ, ಈ ಸದ್ಗುಣಗಳನ್ನು ನಾವು ಧರಿಸಿಕೊಂಡವರಾಗಿರ್ಬೇಕು. ಇದನ್ನು ನಾವು ಏನ್ ಮಾಡ್ಬೇಕಂತೆ? ತಿಮೋಥೆಯಲ್ಲಿ ಹೇಳ್ತದೆ, ಇದನ್ನು ನಾವು ಧರಿಸಿಕೊಳ್ಬೇಕಂತೆ. ಇವತ್ತು ನಾವು ಬಟ್ಟೆಯಲ್ಲಿ ಏನ್ ಮಾಡಿದ್ದೇವೆ? ಧರಿಸಿಕೊಂಡಿದ್ದೇವೆ. ನಾನು ಹೇಳ್ತೇನೆ, ಈಗ ನಮ್ಮ ಬಟ್ಟೆ ನಾವು ಹಾಕಿಕೊಂಡಿದ್ದೇವೆ. ಒಂದು ವೇಳೆ ಮೆಂಟಲಿ ಅಸ್ವಸ್ಥರಾಗಿದ್ರೆ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ರೆ ಅವರಿಗೆ ಅವರ ಬಟ್ಟೆ ಧರಿಸಿಕೊಳ್ಳುವುದಿಲ್ಲ, ಅವರಿಗೆ ಬೇರೆಯವರ ಬಟ್ಟೆಯನ್ನು ಧರಿಸಬೇಕಾಗಿದೆ. ಆದರೆ ನಾವು ಕ್ರಿಸ್ತನಲ್ಲಿ ದೇವರು ನಮಗೆ ಸ್ವಸ್ಥ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ವಸ್ತ್ರವನ್ನು ನಾವು ಹಾಕಿದ ರೀತಿಯಲ್ಲಿ ಕ್ರಿಸ್ತನ ಸ್ವಭಾವಗಳನ್ನು ನಾವು ಧರಿಸಿಕೊಳ್ಳುವವರಾಗಿರ್ಬೇಕು. ಪರಿಶುದ್ಧತೆ ಧರಿಸಿಕೊಳ್ಬೇಕು, ನೀತಿವಂತಿಕೆಯನ್ನು ಧರಿಸಿಕೊಳ್ಬೇಕು. ಹಲ್ಲೆಲೂಯ. ಸಾತ್ವಿಕತ್ವವನ್ನು ನಾವು ಧರಿಸಿಕೊಳ್ಬೇಕು, ನಾವು ಉಪಕಾರವನ್ನು ನಾವು ಧರಿಸಿಕೊಳ್ಬೇಕು, ಕ್ಷಮಾಪಣೆ ನಾವು ಧರಿಸಿಕೊಳ್ಳುವವರಾಗಿರ್ಬೇಕು ಪ್ರಿಯರೇ. ಈ ಗುಣಗಳು ನಮ್ಮಲ್ಲಿ ಕಾಣದಿದ್ರೆ ನಮ್ಮ ಕ್ರೈಸ್ತಿಯ ಜೀವಿತದ ವ್ಯರ್ಥ. ಅದು ದೇವರನ್ನು ಮಹಿಮೆ ಪಡಿಸುವಂತ ಜೀವಿತ ನಮ್ಮದಾಗಿರುವುದಿಲ್ಲ ಪ್ರಿಯರೇ. ಅದರಿಂದ ಸ್ತ್ರೀಯರಾಗಿ ನಾನು ಆಗಿ ನಿಮ್ಮ ಆಗಿ ಎಲ್ಲಿ ನಾವು ತಿದ್ದಿಕೊಳ್ಬೇಕು, ಎಲ್ಲಿ ನಾವು ಸರಿಪಡಿಸಿಕೊಳ್ಬೇಕು, ಎಲ್ಲಿ ನಾವು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ಅಲ್ಲಿ ನಾವು ಒಪ್ಪಿಸಿಕೊಡುವಾಗ ನಮ್ಮ ಆತ್ಮಿಕ ಜೀವಿತವನ್ನು ದೇವರು ಕಟ್ಟುವಾತನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವಾತನಾಗಿದ್ದಾನೆ ಪ್ರಿಯರೇ. ನಾನು ಕೊನೆಯದಾಗಿ ಮುಗಿಸ್ಲಿಕ್ಕೆ ಬರ್ತಿದ್ದೇನೆ. 30ನೇ ವಚನ ಹೇಳ್ತದೆ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೇ ಸ್ತೋತ್ರ ಪಾತ್ರಳಾಗಿದೆ. ಇವತ್ತು ಪ್ರತಿಯೊಬ್ಬ ಯವನಸ್ಥನು ನೋಡಿಕೊಳ್ಬೇಕಾದದ್ದು ಏನಂದ್ರೆ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ಯಾವಾಗಲದೇನಲ್ಲ, ಅದು ಸ್ಥಿರವಲ್ಲ, ಅದು ನೆಲೆಯಲ್ಲ. ಅದರಿಂದ ಹುಡುಗಾಗ್ಲಿ ಹುಡುಗಿಯಾಗ್ಲಿ ಯಾರೇ ಆಗ್ಲಿ, ಅಥವಾ ನಾವು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾರೇ ಆಗಲಿ, ಹೊರಗಿನ ತೋರಿಕೆಯನ್ನು ನೋಡದೆ ಅಥವಾ ಹೊರಗೆ ಅವರನ್ನು ನಾವು ತೀರ್ಪು ಮಾಡದೆ ಒಳಗೆ ಕ್ರಿಸ್ತನಿದ್ದಾನಲ್ಲ, ಕ್ರಿಸ್ತನ ಸ್ವಭಾವವನ್ನು ನೋಡಿ ಕ್ರಿಸ್ತನಲ್ಲಿ ಅವರನ್ನು ನಾವು ಅರಿತುಕೊಳ್ಬೇಕು, ಕ್ರಿಸ್ತನಲ್ಲಿ ಅವರನ್ನು ನಾವು ತಿಳಿದುಕೊಳ್ಬೇಕು, ಕ್ರಿಸ್ತನಲ್ಲಿ ಇದ್ದವರಾಗಿ ನಾವು ಅವರನ್ನು ಗೌರವಿಸಬೇಕು ಪ್ರಿಯರೇ. ಫಿಲಿಪ್ಪರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 5ನೇ ವಚನ ಇರ್ಬೋದು, ಮೋಸ್ಟ್ಲಿ ಹೇಳ್ತದೆ, ನಮಗಿಂತಲೂ ಇತರ ನಾವು ಶ್ರೇಷ್ಠರಿಂದ ಎಣಿಸ್ಬೇಕಂತೆ. ಇದನ್ನು ನಾವು ಹೇಗೆ ಎಣಿಸ್ಬೇಕು? ನಮಗಿಂತಲೂ ಶ್ರೇಷ್ಠರಿಂದ ಎಣಿಸ್ಬೇಕು. ಈ ಸ್ವಭಾವ ನನ್ನಲ್ಲಿ ನಿನ್ನಲ್ಲಿ ಕಾಣಿಸಲ್ಪಡಬೇಕು ಪ್ರಿಯರೇ. ನನಗಿಂತಲೂ ಈಕೆ ಶ್ರೇಷ್ಠಳು, ನನಗಿಂತಲೂ ಈ ಸಹೋದರಿ ಶ್ರೇಷ್ಠಳಾಗಿದ್ದಾಳೆ, ನನಗಿಂತಲೂ ಸಹೋದರಿ ಶ್ರೇಷ್ಠಳಾಗಿದ್ದಾಳೆ. ಇವಾಗ ಪ್ರಿಯ ಸಹೋದರಿ ಸುಹಾಸಿನಿ ಲಾಸ್ಟ್ ಟೈಮ್ ಹೇಳಿದ್ರು, ನಾನು ಫಸ್ಟ್ ಟೈಮ್ ಪಾಸ್ಟರ್ಗೆ ಆರಾಧನೆ ಮಾಡಲಿಕ್ಕೆ ಹೇಳಿದ್ರು, ನಾನು ಫಸ್ಟ್ ಟೈಮ್ ಮಾಡಿದ್ರು. ನಾನು ಹೇಳಿದೆ, ಪರವಾಗಿಲ್ಲ, ದೇವರಿಗೆ ಸಹಾಯ ಮಾಡಿದ್ರು. ಇವತ್ತು ಸುಂದರವಾಗಿ ಆಕೆ ಆರಾಧನೆ ನಡೆಸಿಕೊಟ್ರು. ಯಾರ ಕೃಪೆಯಿಂದ? ದೇವರ ಕೃಪೆಯಿಂದ. ಹಲ್ಲೆಲೂಯಾ. ಯಾವಾಗ ನಾವು ದೇವರಿಗೆ ಒಪ್ಪಿಸಿಕೊಡ್ತೇವ, ಆಗ ದೇವರು ನಮ್ಮಲ್ಲಿರುವಂತಹ ಒಂದು ತಲಾಂತಗಳನ್ನು ಹೊರಗೆ ತರುವಾತನಾಗಿದ್ದಾನೆ. ದೇವರು ಹೊರಗೆ ತರ್ತಾರೆ. ನಮ್ಮನ್ನು ಉನ್ನತಿಗೆ ತರಿಸುವಾತನು, ಉನ್ನತಿಗೆ ಮೇಲೆ ಕೆತ್ತುವಾತನು, ನಮ್ಮ ತಲೆಯನ್ನು ಗೌರವಕ್ಕೆ ಮಾರ್ಪಡಿಸುವಾತನು ನಮ್ಮ ದೇವರಾಗಿದ್ದಾನೆ. ನಮ್ಮಷ್ಟಿಗೆ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಎಷ್ಟೇ ಇರ್ಬೋದು, ಬಟ್ ವಿ ಕಾಂಟ್, ನಮ್ಮಿಂದ ಅದು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವರಿಗೆ ನಮ್ಮನ್ನ ಒಪ್ಪಿಸಿ ಕೊಡ್ತೀವ, ದೇವರು ಯಾವ ಒಂದು ಟ್ಯಾಲೆಂಟ್ ಕೊಡ್ಲಿಲ್ಲ ಅಂದ್ರೆ ಯಾರು ಕೂಡ ಹೇಳಲಿಕ್ಕೆ ಆಗುದಿಲ್ಲ, ಕೊಟ್ಟಿದ್ದಾನೆ. ಅದನ್ನು ನೀವು ಬಚ್ಚಿಟ್ಬೇಡಿ, ಅದು ದೇವರ ಸೇವೆಗೋಸ್ಕರ ಉಪಯೋಗಿಸಿರಿ, ದೇವರ ರಾಜ್ಯದಲ್ಲಿ ನೀವು ಅದನ್ನು ಉಪಯೋಗಿಸಿರಿ ಪ್ರಿಯರೇ. ಒಂದು ತಲಾಂತ ಕೊಟ್ಟರೆ ಅದನ್ನು ಮಲ್ಟಿಪ್ಲೈ ಮಾಡಿರಿ. ಹಲ್ಲೆಲೂಯಾ. ದೇವರ ರಾಜ್ಯನ ಅಭಿವೃದ್ಧಿ ಹೊಂದುವರಾಗಿದೆ. ದೇವರ ರಾಜ್ಯನ ಒಟ್ಟಾಗಿ ಸೇರಿ, ಸ್ತ್ರೀಯರಾಗಿ ಒಟ್ಟಾಗಿ ಸೇರಿ ಅನೇಕ ಸಂಗತಿಗಳಿಗೋಸ್ಕರ ಪ್ರಾರ್ಥಿಸಬೇಕು. ನಾನು ನೀವು ಸ್ತ್ರೀಯರಾಗಿ ಒಟ್ಟಾಗಿ ಸೇರಿ ಅನೇಕ ಕಣ್ಣೀರಿನಲ್ಲಿರುವ ಸ್ತ್ರೀಯರಿಗೆ, ಅನೇಕ ಕಷ್ಟಗಳಲ್ಲಿರುವ ಸ್ತ್ರೀಯರಿಗೆ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ನಮ್ಮ ಪ್ರಾರ್ಥನೆ ಮೂಲಕ ಅವರಿಗೆ ಬಿಡುಗಡೆ ಉಂಟಾಗಬೇಕು. ಅವರು ಕೂಡ ಕರ್ತನನ್ನು ಮನಪೂರ್ವಕವಾಗಿ ಸಂತೋಷವಾಗಿ ಆರಾಧಿಸುವವರಾಗಿರ್ಬೇಕು ಪ್ರಿಯರೇ. ಎಷ್ಟೋ ಸ್ತ್ರೀಯರು ಪಾಪ ಮನೆಯಲ್ಲಿ ನೋಡುವಾಗ ಅವರಿಗೆ ಕಷ್ಟ, ಗಂಡಂದಿರಿಂದ ಭಯ, ಅವರಿಗೆ ಕುಟುಂಬದಿಂದ ಭಯ, ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಕುಗ್ಗಿ ಹೋಗಿರ್ತಾರೆ. ಅಂತವರನ್ನು ಹೋಗ್ಲಿಕ್ಕೆ ಕೂಡ ನಮಗೆ ಆಗದಂತ ಪರಿಸ್ಥಿತಿಯಲ್ಲಿ ಒಂದು ಕಾರ್ಯವನ್ನು ನಾವು ಮಾಡ್ಬೋದು. ನಾನು ನೀವು ಅವರಿಗೋಸ್ಕರ ಪ್ರಾರ್ಥಿಸುವಾಗ ಕರ್ತನ ಆತ್ಮನು ಅವರನ್ನ ಆ ಪರಿಸ್ಥಿತಿಯಿಂದ ಬಿಡುಗಡೆಗೊಳಿಸುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಲು ಎಷ್ಟು ಸಂತೋಷ ಅಲ್ಲ ನಮಗೆ. ಆ ಒಂದು ವೇಳೆ ಅವರು ರೋಗದಲ್ಲಿದ್ದರೆ ಅಥವಾ ಕಣ್ಣೀರಿನಲ್ಲಿದ್ದರೆ, ಸಮಸ್ಯೆಲಿದ್ದರೆ ಅವರಿಗೋಸ್ಕರ ನೀವು ಪ್ರಾರ್ಥಿಸಿ ಅವರಿಗೆ ಬಿಡುಗಡೆಯಾದರೆ ನಿಮ್ಗೆ ಎಷ್ಟು ಸಂತೋಷವಾಗ್ತದೆ. ಹಲ್ಲೆಲೂಯಾ. ನಾವು ಕರ್ತನ ರಾಜ್ಯದಲ್ಲಿ ಒಬ್ಬರಿಗೋಸ್ಕರ ನಾವು ಪರಸ್ಪರ ಒಬ್ಬರಿಗೊಬ್ಬರು ನಾವು ಹಿತಚಿಂತಕರಾಗಿರ್ಬೇಕು. ಹೇಗೆ ಇರ್ಬೇಕು? ನಾವು ಒಬ್ಬರಿಗೋಸ್ಕರ ನಾವು ಹಿತಚಿಂತನೆ ಮಾಡುವವರಾಗಿರ್ಬೇಕು. ಯಾರನ್ನು ನಾವು ದ್ವೇಷಿಸಬಾರ್ದು, ಯಾರ ಮೇಲೆ ನಾವು ಕವಿತನ ಇಡಬಾರ್ದು, ಯಾರ ಮೇಲೆ ನಾವು ಹೊಟ್ಟೆ ಕಿಚ್ಚು ಮಾಡಬಾರ್ದು. ಹಲ್ಲೆಲೂಯಾ. ಯಾವಾಗ ನಾವು ಯಥಾರ್ಥ ಹೃದಯ ಒಳ್ಳೆಯವರಾಗಿರ್ಬೇಕು. ದಾವೀದನ ಒಂದು ಮಾತು ಹೇಳ್ತಾನೆ,
ನಾನು ಮನೆ ಒಳಗೂ ಹೊರಗೂ ನಾನು ಯಥಾರ್ಥವಂತನಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ಸಭೆಯಲ್ಲಿ ಒಂದು, ಮನೆಯಲ್ಲಿ ಒಂದು, ಸಮಾಜದಲ್ಲಿ ಒಂದು ಇರಲಿಕ್ಕೆ ಆಗುವುದಿಲ್ಲ. ನಮ್ಮ ದೇವರ ಮುಂದೆ ಯಾವ ರೀತಿ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ದೇವರ ಮುಂದೆ ಎಲ್ಲೋ ಬಟ್ಟ ಬಯಲಾಗಿದೆ. ನಮ್ಮ ಹೃದಯವನ್ನು ನೋಡೋ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೋಸೇಫನನ್ನು ಬಿಡುಗಡೆ ಮಾಡಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ ದೇವರು, ದಾವೀದನನ್ನು ಕುರುಬನಿಂದ ದೇವರು ಅಲ್ಲಿ ಅರಸನಾಗಿ ಮಾಡಿದ ದೇವರು, ಅದೇ ದೇವರು ಇವತ್ತಿಗೂ ಜೀವಿಸ್ತಿದ್ದಾರೆ. ನಿಮ್ಮ ಯಾವ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವ ದೇವರು, ನಿಮ್ಮ ತಲೆ ಎತ್ತುವಂತೆ ಮಾಡೋ ದೇವರು, ಅನೇಕರ ಮುಂದೆ ನಿಮ್ಮನ್ನು ಶಿರಸ್ಸನ್ನಾಗಿಡೋ ದೇವರು ನಿಮ್ಮ ದೇವರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ದೇವರ ವಾಕ್ಯ ಕೊನೆಯದಾಗಿ ನಾವು ನೋಡಿಕೊಳ್ಳುವ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು, ಆಕೆ ಕೈಗೆಲಸಿಗೆ ಪ್ರತಿಫಲವನ್ನು ಸಲ್ಲಿಸಿರಿ. ಇವತ್ತು ಆಕೆ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೆ ನಾವು ಅವರಿಗೆ ಏನ್ ಮಾಡ್ಬೇಕು? ಅವರನ್ನು ಗೌರವ ನಾವು ಸಲ್ಲಿಸುವವರಾಗಿ ಇರಬೇಕು. ಹಲ್ಲೆಲೂಯಾ. ಆದ್ರೆ ನಾನು ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳ್ತೇನೆ, ನೀವು ಯಾರು ಸಾಮಾನ್ಯರಲ್ಲ. ಹೇಳಿ, ನಾನು ಕ್ರಿಸ್ತನಲ್ಲಿ ಸಾಮಾನ್ಯನಲ್ಲ, ಅಸಾಮಾನ್ಯವಾದ ವ್ಯಕ್ತಿ ಆಗಿದ್ದೇನೆ. ನಾನು ಕ್ರಿಸ್ತನ ರಾಜ್ಯನ ಕಟ್ಟುವವಳಾಗಿದ್ದೇನೆ. ಕ್ರಿಸ್ತನಿಗೋಸ್ಕರ ನಾನು ಸೇವೆಯನ್ನು ಮಾಡುವವಳಾಗಿದ್ದೇನೆ. ಅನೇಕ ಆತ್ಮಗಳನ್ನು ಕ್ರಿಸ್ತನಿಗೋಸ್ಕರ ಗೆದ್ದುಕೊಳ್ಳುವವಳಾಗಿದ್ದೇನೆ. ನಾನು ನಿತ್ಯ ಪ್ರಾರ್ಥಿಸುವವಳಾಗಿದ್ದೇನೆ. ನಿತ್ಯ ದೇವರ ವಾಕ್ಯ ಓದುವವಳಾಗಿದ್ದೇನೆ, ಧ್ಯಾನಿಸುವವಳಾಗಿದ್ದೇನೆ. ಹಲ್ಲೆಲೂಯಾ. ಅನೇಕ ನರಕ ಪಾತ್ರನ ಕರ್ತನ ರಾಜ್ಯಕ್ಕೆ ನಾನು ಸೇರಿಸುವವಳಾಗಿದ್ದೇನೆ. ಹಲ್ಲೆಲೂಯಾ. ನೀವು ಅಂತಃಪುರದಲ್ಲಿರುವ ಫಲಭರಿತವಾದ ದ್ರಾಕ್ಷಾಲತೆಯಾಗಿದ್ದೀರಿ ಪ್ರಿಯರೇ. ನೀವು ಮುಪ್ಪಿನಲ್ಲಿ ಪುಷ್ಟಿಯಾಗಿದ್ದ ಫಲವನ್ನು ಕೊಡುವವರಾಗಿದ್ದೀರಿ. ಹಲ್ಲೆಲೂಯಾ. ನೀವು ಮುಪ್ಪಿನಲ್ಲಿ ಫಲವನ್ನು ಕೊಡುವವರಾಗಿದ್ದೀರಿ. ನಿಮ್ಗೆ ಯಾವುದೇ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ಇದ್ರೂ ಕೂಡ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ದೇವರು ಎಲ್ಲಾ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿ ನೀವು ಮುಂದೆ ಬಂದ ಸಾಕ್ಷಿಯಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸುವಂತೆ ಆತ ನಿಮ್ಮನ್ನು ಒಬ್ಬೊಬ್ಬರನ್ನ ಉಪಯೋಗಿಸುವಾತನಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರ ವಾಕ್ಯ ಅರ್ಥ ಆಯ್ತಾ ನಿಮಗೆ? ನಾನು ಹೇಳಿದ್ದು ನಾನು ತುಂಬಾ ಸ್ಲೋ ಆಗಿ ಹೇಳಿದೆ, ಯಾಕೆಂದ್ರೆ ಹೊಸಬರು ಕೂಡ ಎದ್ದಿರಿ. ಸೊ ಎಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ನಿಧಾನವಾಗಿ ಹೇಳಿದೆ. ನಾನು ಹೆಚ್ಚಾಗಿ ಏನು ಹೇಳಿಕ್ಕೆ ಹೋಗ್ಲಿಲ್ಲ. ಅದು ಒಂದು ವಚನವನ್ನು ನಾವು ಓದಿಕೊಳ್ಳುವ. 1ನೇ ಪೇತ್ರದಲ್ಲಿ, 1ನೇ ಪೇತ್ರ ಅದರಲ್ಲಿ 3ನೇ ಅಧ್ಯಾಯದಲ್ಲಿ ಬಯಸ್ತೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಅದೇ ರೀತಿಯಾಗಿ ಪುರುಷರೇ, ಇದು ಪುರುಷರಿಗೆ ಹೇಳಲ್ಪಟ್ಟದ ಒಂದು ವಾಕ್ಯ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಎಂಬುದನ್ನು. ಇಲ್ಲಿ ಯಾಕೆ ಈ ವಚನವನ್ನು ತೆಗೆದೆ ಎಂಬುದನ್ನು ಹೇಳುವಾಗ ಇಲ್ಲಿ ದೇವರಕ್ಕೆ ಒಂದು ವಚನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದಾಗಿ ತಿಳಿದು ಎಂಬುದಾಗಿ. ಈ ವಾಕ್ಯವನ್ನು ಮಿಸ್ಇಂಟರ್ಪ್ರೆಟ್ ಮಾಡ್ತಾರೆ ಅನೇಕ ಸ್ತ್ರೀಯರು. ಏನಂದ್ರೆ ನಾನೇನು ಬಲಹೀನಳು ಎಂಬುದಾಗಿ, ಅವಳೇ ಏನ್ ಮಾಡಿಕೊಳ್ತಾಳು, ತಾನು ಬಲಹೀನಳು ಎಂಬುದಾಗಿ ಅವರ ಬಗ್ಗೆ ಅವರೇ ಒಂದು ತಪ್ಪಾದ ಒಂದು ಏನು ಭಾವನೆಗಳಿಗೆ ಒಳಪಟ್ಟವರು ಅವರನ್ನೆವರು ಕುಗ್ಗಿಸಿಕೊಳ್ತಾರೆ. ಇದು ಪುರುಷರಿಗೆ ಹೇಳಿದೆ, ಯಾಕೆಂದ್ರೆ ಸ್ತ್ರೀಯು ಪುರುಷನಿಗಿಂತ ಬಲಹೀನಳು ಎಂಬುದಾಗಿ ಅವರು ತಿಳಿಬೇಕು ಎಂಬುದಾಗಿ. ಯಾರು ತಿಳಿಬೇಕು? ಪುರುಷ ಫಸ್ಟ್ ಆಫ್ ಆಲ್ ತಿಳಿಬೇಕು. ಅದನ್ನ ಅದನ್ನು ನೀವು ಜ್ಞಾಪಕ ಮಾಡಿಕೊಂಡು, ಕೆಲವರಿಗೆ ಜ್ಞಾಪಕ ಇರುವುದಿಲ್ಲ ಗೊತ್ತು. ದೇವರ ವಾಕ್ಯ ಹೇಳ್ತದೆ, ಸ್ತ್ರೀ ಪುರುಷರಿಗಿಂತ ಬಲಹೀನಳು ಎಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ, ಇದು ಗಂಡಂದರಿಗೆ ಹೇಳುವುದು, ವಿವೇಕದಿಂದ ಒಗೆತನ ಮಾಡ್ರಿ. ಯಾಕೆಂದ್ರೆ ಕೆಲವು ಕುಟುಂಬಗಳಲ್ಲಿ ಗಂಡನ ಬಹಳ
ಒಂದು ಏನ್ ಹೇಳ್ತಾರೆ, ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಶೋಷಣೆ ಮಾಡುವಂಥ ಕೆಲವು ಕುಟುಂಬಗಳಲ್ಲಿ ಇದು ಇರ್ತದೆ. ಇವತ್ತು ಬಿಲಿವರ್ಸ್ ಕುಟುಂಬಗಳಲ್ಲಿ ಕೂಡ ಈ ಕಾರ್ಯಗಳು ಕೆಲವು ಕುಟುಂಬಗಳಲ್ಲಿ ನಡೀತದೆ, ಎಲ್ಲ ಕುಟುಂಬಗಳಲ್ಲಿ ಅಲ್ಲ. ಅಂದ್ರೆ ಅವರಿಗೆ ಈ ವಾಕ್ಯದ ಪ್ರಕಟಣೆ ಉಂಟಾಗಬೇಕು. ಯಾವ ವಾಕ್ಯದ ಪ್ರಕಟಣೆ ಉಂಟಾಗ್ತದೆ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರಿಗೆ ಸತ್ಯ ತಿಳುವಳಿಕೆ ಉಂಟಾಗಿ ಅವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ ಅವರಿಗೆ ಬದಲಾವಣೆ ಉಂಟಾಗ್ತದೆ. ಆದ್ರಿಂದ ಈ ವಾಕ್ಯದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನಂದ್ರೆ, ಯಾವ ಸ್ತ್ರೀ ಕೂಡ ನಿಮ್ಮ ನೀವು ಬಲಹೀನರೆಂಬುದಾಗಿ ಯೋಚಿಸಬೇಡ್ರಿ. ಹಾಲೆಲೂಯಾ. ನೀವು ಬಲಹೀನತೆ ಇರ್ಬೋದು, ಆದರೆ ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾ ಈ ಕೆಲಸವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇನೆ ಸ್ವಾಮಿ. ನನ್ನ ಬಲಹೀನತೆ ನಿನ್ನ ಬಲವು ಪೂರ್ಣ ಸಾಧಕವಾದದಕ್ಕಾಗಿ ನಿನಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಎಂಬುದಾಗಿ. ಹಾಲೆಲೂಯಾ. ನೀನು ಇಕ್ಕಟ್ಟಿನ ದಿನದಲ್ಲಿ ಕೂಗಿ ಹೋದ್ರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಆದ್ರಿಂದ ಪ್ರಿಯ ಸಹೋದರಿಯರೇ, ಯಾವ ವಿಷಯದಲ್ಲಿ ಸಹ ನಿಮ್ಮ ಬಲಹೀನತೆ ವಿಷಯದಲ್ಲಿ, ಇಕ್ಕಟ್ಟಿನ ವಿಷಯದಲ್ಲಿ ನೀವು ಕೂಗಿ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ನೀವಿದ್ದೀರಿ. ನಿಮಗೆ ಯಾರಿದ್ದಾನೆ ಬಲವನ್ನು ಕೊಡುವಾತನೋ, ನಿಮ್ಮ ದೇವರಿಗೆ ಬಲವನ್ನು ಕೊಡುವಾತನಾಗಿದ್ದಾನೆ. ಯಾವ ವಿಷಯದಲ್ಲಿ ನಿಮಗೆ ಬಲ ಬೇಕೋ ಆ ಏರಿಯಾದಲ್ಲಿ ಆತ ನಿಮಗೆ ಬಲವನ್ನು ಕೊಟ್ಟು ಅದನ್ನು ನಡೆಸುವಾತನಾಗಿದ್ದಾನೆ. ಪ್ರಿಯ, ನಮ್ಮ ಬಲದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ಕರ್ತನ ಬಲದಿಂದ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಯಾವ ವಿಷಯದಲ್ಲಿ ಸಹ ಕುಗ್ಗಿ ಹೋಗ್ಬೇಡ್ರಿ, ನಿರಾಶೆಗೊಳ್ಬೇಡ್ರಿ. ಎಲ್ಲ ವಿಷಯ ಸಹ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನೀವು ಯಾವಾಗಲೂ ಕರ್ತನ ಮುಖವನ್ನೇ ದೃಷ್ಟಿಸುವವರಾಗಿರಿ. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ನಾನಿವತ್ತು ಹೇಳ್ತೇನೆ, ನಿಮ್ಮ ಮುಖವು ಲಜ್ಜೆಯಿಂದ ಇನ್ನೆಂದಿಗೂ ಕೆಡುವುದೇ ಇಲ್ಲ. ಹಾಲೆಲೂಯಾ. ಇಷ್ಟವರೆಗೆ ಕೆಡಲ್ಪಟ್ಟಿರ್ಬೋದು, ಇಷ್ಟವರೆಗೆ ನಿಮಗೆ ಅವಮಾನ ಆಗಿರ್ಬೋದು, ಇಷ್ಟವರೆಗೆ ನಿಮ್ಮನ್ನು ಹೀಯಾಳಿಸಿರ್ಬೋದು, ಇಷ್ಟವರೆಗೆ ನಿಮ್ಮ ಕುಟುಂಬದ ತಿರಸ್ಕಾರ ಹೊಂದಿರ್ಬೋದು, ಆದರೆ ಇನ್ನು ಮುಂದೆ ನಿಮ್ಗೆ ಆ ರೀತಿ ಆಗ್ಲಿಕ್ಕೆ ನನ್ನ ಕರ್ತನು ಬಿಡುವುದಿಲ್ಲ. ಹಾಲೆಲೂಯಾ. ನನ್ನ ಕರ್ತನ ಹಸ್ತದಲ್ಲಿ ನೀವು ಜೋಪಾನವಾಗಿದ್ದೀರಿ ಪ್ರಿಯರೇ. ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡುವಾಗ ಆತ ನಿಮ್ಮ ಕುಟುಂಬವನ್ನು ಕಟ್ಟುವಾತನಾಗಿದ್ದಾನೆ. ಯೆಹೋವನ ಕಟ್ಟದಿದ್ರೆ ನಮ್ಮ ಕುಟುಂಬವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಕೃಪೆಯಿಂದ ಮಾತ್ರವೇ ನಮ್ಮ ಕುಟುಂಬವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ. ಹಾಲೆಲೂಯಾ. ದೇವರು ನಮಗೆ ಕೂಡ ಕುಟುಂಬ ಚಿಂತನೆ ಇಷ್ಟು ವರ್ಷಗಳ ಕಾಲ ನಮ್ಮ ಕುಟುಂಬವನ್ನು ಕಟ್ಟಿದಾತನು ಆತನೇ. ಹಾಲೆಲೂಯಾ. ನಿಮ್ಮ ಕುಟುಂಬವನ್ನು ಕಟ್ಟುವಾತನ ಆತನೇ, ನಿಮ್ಮ ಗಂಡಂದಿರನ್ನು ಮಾರ್ಪಡಿಸುವಾತನ ಆತನೇ, ನಿಮ್ಮ ಮಕ್ಕಳ ಜೀವಿತವನ್ನು ಬದಲಾಯಿಸುವನು ಆತನೇ. ಒಂದು ವೇಳೆ ಚಿಂತೆ ಮಾಡ್ತಿದ್ರು, ನನ್ನ ಮಗಳು ನಾನು ಹೇಳಿದಾಗ ಕೇಳ್ತಾಳೆ ಎಂಬುದೇ ಯೋಚನೆ ಮಾಡಬೇಡಿ. ಅವರನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ಆತನೇ ಅವರ ಆತ ನೀತಿಯ ಮಾರ್ಗದಲ್ಲಿ ಆತ ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಕರೆದಾತನು ನಿಮ್ಮನ್ನು ಕರೆದ ನಂಬಿಗಸ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಎಲ್ಲ ಕಾರ್ಯಗಳನ್ನು ಆತನು ನಿಮ್ಮ ಹಿತಕ್ಕಾಗಿ ಅನುಕೂಲವಾಗಿ ಮಾರ್ಪಡಿಸುವಂತ ಕರ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಅದನ್ನು ಈ ಜೀವಳ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಮುಂದಿನ ಲೇಡೀಸ್ ಮೀಟಿಂಗ್ ದೇವರ ಚಿತ್ತ ಆದ್ರೆ ಅನೇಕರು ಬಂದು ಇಲ್ಲಿ ದೇವರ ವಾಕ್ಯವನ್ನು ಕೊಡುವವರಾಗಿರಬೇಕು. ಅನೇಕ ನೀವು ಆರಾಧಕರಾಗಿ ಎಬ್ಬಿಸಲ್ಪಡ್ಬೇಕು, ಅನೇಕ ನೀವು ಪ್ರಾರ್ಥನಾ ವೀರಾಗಿ ಎಬ್ಬಿಸಲ್ಪಡ್ಬೇಕು ಪ್ರಿಯರೇ. ಅದೇ ನನ್ನ ಆಶೆ. ಅನೇಕ ಯೌವನಸ್ಥರೇ ಎದ್ದೇಳ್ಬೇಕು, ಅನೇಕ ಸ್ತ್ರೀಯರು ಎದ್ದೇಳ್ಬೇಕು. ಯಾರು ಕೂಡ ನೀವು ನಾಚಿಕೆ ಪಡ್ಬೇಡಿ. ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ಅವರಾಗಿ ವಾಕ್ಯ ಗೊತ್ತಿಲ್ಲ ಎಂಬುದನ್ನು ಹೇಳಲೇಬೇಡ್ರಿ. ನಿಮ್ಮ ಬಾಯಿಗೆ ಬಾಯಾಗಿ ತಗೊಂಡು ಕರ್ತ ನಿಮ್ಮನ್ನು ನಡೆಸುವಾತನಾಗಿದ್ದಾರೆ. ನಿಮ್ಮ ಬಾಯಿಗೆ ದೇವರ ವಾಕ್ಯ ಕೊಡುವಾತನ ಆತನೇ ಆಗಿದ್ದಾನೆ. ಪವಿತ್ರಾತ್ಮ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಯಾವ ಒಂದು ಕಾಲೇಜಲ್ಲಿ ಹೋಗಿ ನಾವು ಬೈಬಲ್ ಸ್ಟಡಿ ಮಾಡಿ ಬಂದವರಲ್ಲ ನಾವು. ನಮಗೆ ಬೈಬಲ್ ಸ್ಟಡಿ ಕಲಿಸಿದಾತನು ಪವಿತ್ರಾತ್ಮನಾಗಿದ್ದಾನೆ, ನಮ್ಮ ನಡೆಸುವಾತನು ಪವಿತ್ರಾತ್ಮನಾಗಿದ್ದಾನೆ. ಆತನೇ ತನ್ನ ಜ್ಞಾನ ಕೊಟ್ಟು ಇದುವರೆಗೆ ನಮ್ಮನ್ನು ನಡೆಸಿದ್ದಾನೆ ಪ್ರಿಯರೇ. ಅದೇ ಪವಿತ್ರಾತ್ಮ ನಿಮ್ಮನ್ನು ಕೂಡ ನಡೆಸುವಾತನಾಗಿದ್ದಾನೆ. ಹಾಲೆಲೂಯಾ. ಒಂದು ಕ್ಷಣ ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತ ನೀನು ಒಳ್ಳೆಯವನಾಗಿದ್ದೆಪ್ಪ, ನೀನು ಒಳ್ಳೆಯದನ್ನೇ ಮಾಡುವಾತನಾಗಿದೆ ಸ್ವಾಮಿ. ಇವತ್ತು ಕರ್ತ ನಿನ್ನ ಚಿತ್ತಕ್ಕನುಸಾರವಾಗಿ ಪ್ರಿಯ ಸೇವಕರಲ್ಲಿ ಒಂದು ದರ್ಶನ ಆಲೋಚನೆಯನ್ನು ಕೊಟ್ಟು ಸ್ವಾಮಿ, ನಾವು ಅನೇಕ ಸ್ತ್ರೀಯರಾಗಿ ಕೇವಲ ನಾವು ಇಲ್ಲಿಯವರು ಮಾತ್ರ ಅಲ್ಲ ಸ್ವಾಮಿ, ಉಡುಪಿ ಪಟ್ಟಣದಿಂದ ನಾವು ಒಟ್ಟಾಗಿ ಬಂದು ಒಂದೇ ಮನಸ್ಸುಳ್ಳವರಾಗಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಕೊಟ್ಟದ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅನೇಕ ಸಂಗತಿಗಳಿಗೋಸ್ಕರ ಪ್ರಾರ್ಥಿಸುವಂತೆ ಕೊಟ್ಟದ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈಗಲೂ ಕರ್ತನೆ ನಿನ್ನ ಜೀವನ ವಾಕ್ಯದ ಮೂಲಕ ನೀನು ನಮ್ಮ ಒಬ್ಬರ ಸಂಗಡ ಮಾತನಾಡಿದೆ, ನಮ್ಮನ್ನು ಬಲಪಡಿಸಿದೆ ಸ್ವಾಮಿ, ನಮ್ಮನ್ನು ಸಂತೈಸಿದೆ, ನಮ್ಮನ್ನು ಎಚ್ಚರಿಸಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕರ್ತನೆ ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಂದು ಸ್ತ್ರೀಯರನ್ನು ಸ್ವಾಮಿ, ಪ್ರತಿಯೊಂದು ಯವನಸ್ಥ ಸ್ತ್ರೀಯ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನಪ್ಪ. ಇವರ ಜೀವಿತಗಳು, ಯಾರ ಜೀವಿತಗಳು ಇಂತಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ ಇವರ ಜೀವಿತಗಳು ಬದಲಾಗುವುದಕ್ಕಾಗಿ
ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ನಂಬಿಕೆಯಿಂದ ನಂಬಿಕೆ ಇವರು ಹೋಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಮುಂದಿನ ದಿವಸಗಳಲ್ಲಿ ಸ್ವಾಮಿ ಅನೇಕ ಪ್ರಾರ್ಥನೆ ವೀರರು ನೀನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಶಕ್ತವಾಗಿ ಸ್ವಾಮಿ, ಅಭಿಷಿಕ್ತರಾಗಿ, ಧೈರ್ಯದಾತ್ಮನಿಂದ ತುಂಬಿದವರಾಗಿ, ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನು ಮಾಡುವವರಾಗಿ ನೀನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಆರಾಧಕರನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ವಾಕ್ಯಗಳು ನಿನ್ನ ಮಕ್ಕಳನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅವರಲ್ಲಿ ಸ್ವಾಮಿ ನಿನ್ನ ಜ್ಞಾನವನ್ನು, ನಿನ್ನ ತಿಳುವಳಿಕೆಯನ್ನು, ನಿನ್ನ ಧೈರ್ಯದಾತ್ಮನ್ನು ಕೊಟ್ಟು ಅವರನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಯಾರ್ಯಾರು ಕರ್ತನೆ ಪ್ರಿಯ ಸಹೋದರರ ಅವರ ಗಂಡನಿಗೋಸ್ಕರ ಅವರು ಪ್ರಾರ್ಥಿಸ್ತಿದ್ದಾರೆ ಸ್ವಾಮಿ, ಅವರ ರಕ್ಷಣೆಗೋಸ್ಕರ, ಅವರ ದುಷ್ಟ ಚಟಗಳಿಂದ ಬಿಡುಗಡೆಗೋಸ್ಕರ ಸ್ವಾಮಿ, ಅವರ ಕೆಲಸ ಕಾರ್ಯಕ್ಕೋಸ್ಕರ ಸ್ವಾಮಿ ಅನೇಕ ರೀತಿಯಲ್ಲಿ ಪ್ರಾರ್ಥಿಸ್ತಿದ್ರು. ಅಂತ ಸ್ತ್ರೀಯರನ್ನ ಹಸ್ತ ಒಪ್ಪಿಸಿಕೊಡ್ತೇವಪ್ಪ. ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ನಿನ್ನಲ್ಲಿ ಇಷ್ಟವುಳ್ಳ ಕರ್ತನೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟಾರ್ಥವನ್ನು ನೆರವೇರಿಸ್ತೀಯ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಸ್ವಾಮಿ ಈ ಪ್ರಿಯ ಸಹೋದರರ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಇವರು ಏನೆಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿದ್ದಾರೆ ಸ್ವಾಮಿ, ಅದಕ್ಕೆಲ್ಲ ನೀನು ಸದುತ್ತರವನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ನಿನ್ನ ನಾಮದ ಮಹಿಮೆಯಲ್ಲಿ ದೊಡ್ಡ ಸಾಕ್ಷಿಗಳನ್ನ ಈ ಸ್ತ್ರೀಯರ ಮೂಲಕ ಎಬ್ಬಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತನೆ, ಇವರ ಮಕ್ಕಳ ಜೀವಿತಗಳು ಬದಲಾಗಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅವರ ಆತ್ಮಿಕ ಸ್ಥಿತಿಗತಿಗಳಲ್ಲಿ, ಮದುವೆ ಜೀವಿತದಲ್ಲಿ ಸ್ವಾಮಿ, ಕೆಲಸಗಾರ ಜೀವಿತದಲ್ಲಿ, ಎಲ್ಲ ವಿಷಯದಲ್ಲಿ ಸಹ ನಿನ್ನ ಕೃಪೆ ಇವರನ್ನು ನಡೆಸಲಿ. ಅವರ ಗಂಡನ ವಿಷಯ ನಿನ್ನ ಕೃಪೆ ನಡೆಸಲಿ ಸ್ವಾಮಿ. ಅವರ ಕುಟುಂಬದ ವಿಷಯ ನಿನ್ನ ಕೃಪೆ ಅವರನ್ನು ನಡೆಸಲಿ ಸ್ವಾಮಿ. ಅವರ ಸೇವೆ ವಿಷಯದಲ್ಲಿ, ಕೆಲಸದ ವಿಷಯ ನಿನ್ನ ಕೃಪೆ ಅವರನ್ನು ನಡೆಸಲಿ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿ ದೈವಿಕವಾದ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಜಗಳದ ಆತ್ಮಗಳು ಬಿಟ್ಟೋಗಲಿ, ಎಲ್ಲ ಭಿನ್ನಾಭಿಪ್ರಾಯಗಳು ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕೊರತೆ ಆತ್ಮಗಳು ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಒಬ್ಬರನ್ನೊಬ್ಬರು ಕರ್ತನೆ ಅಪ್ಪ, ಅವರೊಬ್ಬರ ಮೇಲೆ ಒಬ್ಬರು ಭರವಸೆ ಇಡಲಿ ಸ್ವಾಮಿ. ಯಾರು ಕರ್ತರ ಅಪನಂಬಿಕಸ್ಥರಾಗಿ ಸಂಶಯಪಟ್ಟು ಕುಟುಂಬ ಜೀವಿತದಲ್ಲಿ ಜೀವಿಸದೆ ಸೈತಾನಿಗೆ ಅವಕಾಶ ಕೊಡದೆ ಸ್ವಾಮಿ, ನಿನ್ನನ್ನು ಸನ್ಮಾನಿಸಿ ನಿನಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಸ್ವಾಮಿ ಇವರ ಕುಟುಂಬ ಜೀವಿತ ನೀನು ನಡೆಸುವಂತೆ ಸಹಾಯ ಮಾಡುವುದನ್ನು ನಾವು ಪ್ರಾರ್ಥಿಸ್ತೇವೆ. ಎಲ್ಲರಲ್ಲಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ ಈ ಸಮಯದಲ್ಲಿ ಯಾರೆಲ್ಲ ಕರ್ತವ್ಯ ವಿವಾಹ ವಿಚ್ಛೇದನಕ್ಕೆ ಒಳಪಟ್ಟಿದ್ದಾರೆ, ಯಾರೆಲ್ಲ ಕುಟುಂಬ ಡೈವರ್ಸ್ ಆಗಿದೋ ಅಥವಾ ಡೈವರ್ಸ್ ಆಗ್ಲಿಕ್ಕೆ ಅವರು ಕರ್ತವ್ಯ ಮನಸ್ಸು ಮಾಡಿದ್ದಾರೆ, ಅಂತವರೆಲ್ಲ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಯೇಸುವಿನ ನಾಮದಲ್ಲಿ. ಡೈವರ್ಸ್ ನಾವು ಕ್ಯಾನ್ಸಲ್ ಮಾಡ್ತೇವೆ ಸ್ವಾಮಿ. ನಮ್ಮ ವಿಶ್ವಾಸ ಜೀವಿತದಿಂದ ಕುಟುಂಬಗಳಿಂದ ಡೈವರ್ಸ್ ಎಂಬ ಪದವನ್ನು ನಾವು ಕೇಳುವುದಿಲ್ಲ ಯೇಸುವಿನ ನಾಮದಲ್ಲಿ. ಎಲ್ಲ ಮುರಿಯಲ್ಪಟ್ಟ ಕುಟುಂಬಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದಾಗಲಿ ಸ್ವಾಮಿ. ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ಭಿನ್ನಾಭಿಪ್ರಾಯಗಳು ಬಿಟ್ಟು ಹೋಗಲಿ, ಸೈತಾನ ಕಾರ್ಯಗಳು ಕ್ಯಾನ್ಸಲ್ ಆಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಅವರ ಕುಟುಂಬದಲ್ಲಿ ನಿನ್ನ ಚಿತ್ತವೇ, ನಿನ್ನ ಉದ್ದೇಶವೇ, ನಿನ್ನ ಆಲೋಚನೆ ನೆರವೇರಲಿ ಸ್ವಾಮಿ. ದೇವರು ಒಂದು ಮಾಡಿದನು, ಯಾವ ಮನುಷ್ಯನು ಅಗಲಿಸದಿದ್ದಾಗೆ ನಿನ್ನ ಕೃಪೆ ಅವರನ್ನು ನಡೆಸಲಿ ಸ್ವಾಮಿ. ವಿ ಡಿಕ್ಲೇರ್ ಪ್ರೊಟೆಕ್ಷನ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕುಟುಂಬಗಳೇ ನಾವು ನಿನ್ನ ಸುರಕ್ಷತೆಯ ಭದ್ರತೆ ನಾವು ಘೋಷಿಸ್ತೇವೆ ಸ್ವಾಮಿ. ಪ್ರೊಟೆಕ್ಟ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ತಂದೆಯವರಿಗೆ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಆಲಿಸಿ ಸದ್ಯದಲ್ಲಿ ಕೊಟ್ಟದವರಿಗೆ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್.